ನಮ್ಮ ಪಿತಾಮಹ ಪತ್ರಿಜಿಯವರ ಪಾದಪದ್ಮಗಳಿಗೆ ವಂದಿಸುತ್ತಾ, ಪತ್ರಿ ಮೇಡಮ್ ಅವರ ಪಾದಪದ್ಮಗಳಿಗೆ ವಂದಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ನಮ್ಮ ಪಿತಾಮಹ 40 ವರ್ಷದ ಹಿಂದಿಂದಾನು ನಮಗೆ ಧ್ಯಾನ ಎಂಬ ಈ ಮಾರ್ಗಕ್ಕೆ ಎಲ್ಲರನ್ನೂ ಕರ್ಕೊಂಡ್ ಬಂದಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳೋಣ. ಯಾಕೆಂದ್ರೆ ಧ್ಯಾನ ಅನ್ನೋದು ಅಷ್ಟು ಅದ್ಭುತವಾದಂತಹ ಕೆಲಸ ಅಂತಾನೆ ಹೇಳ್ಬೇಕು. ಕೆಲಸ ಅಂತ ಅಲ್ಲ, ಅದು ಒಂದು ಧ್ಯಾನ ಮಾಡುವ ಪದ್ಧತಿ ಅದ್ಭುತವಾದಂತಹ ಇರುತ್ತೆ. ಅದರಿಂದ ಎಷ್ಟೋ ಅನುಕೂಲ ಮತ್ತೆ ನಮ್ಮ ಶಕ್ತಿ ಅದೆಲ್ಲನೂ ನಮಗೆ ಧ್ಯಾನದಿಂದ ಬರುತ್ತೆ ಅಂತ ಎಲ್ಲರಿಗೂ ಹಳಬರಿಗೆಲ್ಲ ಗೊತ್ತಾಗತ್ತೆ. ಹಂಗೆ ಹೊಸಬ್ರು ತಿಳ್ಕೊಂಡು ಧ್ಯಾನಕ್ಕೆ ಬರ್ಬೇಕಂತಾನೆ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಎನ್ನುವುದು ಪ್ರತಿದಿನ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾನೆ ಇದೆ. ನಾವು ಏನೇ ಕಾರ್ಯಕ್ರಮ ಮಾಡಿದ್ರು ಧ್ಯಾನದೊಂದಿಗೆ ಆರಂಭ ಮಾಡೋದೇ ನಾವು ಮೊದಲಿಂದ ರೂಢಿ ಇಟ್ಕೊಂಡಿದೀವಿ. ಅದೇ ರೀತಿ ಈ ದಿನ ಈ ಮಧ್ಯಾಹ್ನದ ಈ ಕಾರ್ಯಕ್ರಮದಲ್ಲಿ ಮುಂಚಿತವಾಗಿ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನ ಅನ್ನೋದು ಎಲ್ಲರಿಗೂ ಗೊತ್ತಿರುವುದೇ. ಉಸಿರಿನ ಮೇಲೆ ಗಮನ, ಅದೇ ಧ್ಯಾನ. ಅದನ್ನೇ ಆನಾಪಾನಸತಿ ಧ್ಯಾನ ಅಂತಾನು ಹೇಳ್ತಾರೆ. ಅದು ಎಲ್ಲರಿಗೂ ಗೊತ್ತಿರುವ ಹಾಗೆ ಕೈಗಳನ್ನು ಈ ತರ ಲಾಕ್ ಮಾಡ್ಕೋಬೇಕು. ಕೆಳಗ್ ಕೂತಿರೋರು ಚಕ್ಕಮಟ್ಲ ಹಾಕೊಳ್ಳಿ. ಮೇಲ್ ಕೂತಿರೋರು ಕಾಲ್ ಕ್ರಾಸ್ ಮಾಡಿ, ನೇರವಾಗಿ ಕುತ್ಕೊಂಡು ನೇರವಾಗಿ ಎದುರುಗೆ ನೋಡುತ್ತಾ ಕಣ್ಣುಗಳನ್ನು ನಿಧಾನಕ್ಕೆ ಮುಚ್ಚಬೇಕು. ಕನ್ನಡಕ ಹಾಕೊಂಡಿರೋರು ತೆಗ್ದಿಡಿ. ಈ ರೀತಿ ನಾವು ಧ್ಯಾನವನ್ನು ಮಾಡಬೇಕು. ಈ ದಿನ ಈ ಮಧ್ಯಾಹ್ನದ ಈ ಧ್ಯಾನಕ್ಕೆ ನಮ್ಮ ಪಿತಾಮಹ ಪತ್ರಿಜಿಯವರು, ಪ್ರಕೃತಿ ಮಾತೆ, ಯಶೋಧರ ಮಾತೆ, ಸೀತಾ ಮಾತೆ ಎಲ್ಲರ ಚೈತನ್ಯದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಧ್ಯಾನ ಅನ್ನೋದು ಅದ್ಭುತವಾದಂತಹ ಅದ್ಭುತವಾಗಿ ನಮಗೆ ಶಕ್ತಿಯನ್ನು ಕೊಡುತ್ತೆ. ಈ ಬ್ರಹ್ಮಾಂಡದಲ್ಲಿರುವಂತಹ ಶಕ್ತಿ ಈ ಧ್ಯಾನದೊಂದಿಗೆ ನಮ್ಮ ಒಳಗೆ ಪ್ರವೇಶ ಆಗುತ್ತೆ. ಅದರಿಂದ ನಮಗೆ ಆರೋಗ್ಯ ಚೆನ್ನಾಗಿರುತ್ತೆ. ಇವಾಗ ಆರೋಗ್ಯವೇ ಮಹಾಭಾಗ್ಯ. ಎಲ್ಲರಿಗೂ ಆರೋಗ್ಯ ಮುಖ್ಯವಾಗಿರಬೇಕು. ಎಲ್ಲರೂ ಧ್ಯಾನ ಮಾಡಿದ್ರೆ ಎಲ್ಲರಿಗೂ ಆರೋಗ್ಯ ಚೆನ್ನಾಗಿರುತ್ತೆ. ಈ ದಿನ ಈ ಮಧ್ಯಾಹ್ನ ಈ ಧ್ಯಾನದೊಂದಿಗೆ ನಾವು ಅದ್ಭುತವಾದಂತಹ ಒಂದು ಸಂಗೀತ ನಾದದೊಂದಿಗೆ ನಾವು ಧ್ಯಾನವನ್ನು ಮಾಡೋಣ. ಎಲ್ಲರೂ ಉಸಿರಿನ ಮೇಲೆ ಗಮನ ಇಡಿ. ಒಳ ಬರುವ ಉಸಿರು, ಹೊರಗೆ ಬರುವ ಉಸಿರು ಗಮನಿಸ್ತಾ ಇರೋದೇ ಧ್ಯಾನ. ಆಲೋಚನೆ ಬಂದ್ರೆ ಅದನ್ನು ತಡೆಗಡಿಸಿ ಉಸಿರಿನ ಮೇಲೆ ಗಮನ ಇಡಬೇಕು.
Last 1 minute. Last 5 seconds. 5, 4, 3, 2, 1, 0. ನಿಧಾನಕ್ಕೆ ದೇಹಸ್ಥಿತಿಗೆ ಬನ್ನಿ. ಕೈಗಳನ್ನು ಸಡಿಲಿಸಿಕೊಂಡು ಕಣ್ಮುಂದಿಟ್ಕೊಂಡು 5, 4, 3, 2, 1, 0. ನಿಧಾನಕ್ಕೆ ಕೈಗಳನ್ನು ಮುಂದಕ್ಕೆ ತಗೊಂಬರ್ತಾ ನಮ್ಮ ಕಣ್ಣುಗಳಿಂದ ಕೈ ದರ್ಶನ ಮಾಡ್ಕೊಳ್ಳಿ. ಇಷ್ಟ ತನಕ ನಮ್ಗೆ ಅದ್ಭುತವಾದಂತಹ ಈ ಧ್ಯಾನಕ್ಕೆ ನಾವು ನಮ್ಮ ಗುರುಗಳಾದಂತಹ ಪತ್ರಿಜಿ ಅವರ ಚೈತನ್ಯದೊಂದಿಗೆ, ಪ್ರಕೃತಿ ಮಾತೆ, ಭೂಮಾತೆ, ಯಶೋಧರ ಮಾತೆ, ಎಲ್ಲ ಮಾತೆಯರ ಚೈತನ್ಯದೊಂದಿಗೆ ಧ್ಯಾನವನ್ನು ಮಾಡಿದ್ದೇವೆ. ಅವರಿಗೆ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ತಿಳಿಸೋಣ. ಈಗ ನಮ್ಮ ಕ್ಲಾಸಿಗೆ ಬರೋಣ. ಈಗ ಈ ದಿನ ಮಧ್ಯಾಹ್ನ ಈ ಕಾರ್ಯಕ್ರಮಕ್ಕೆ ನಮಗೆ ಜ್ಞಾನವನ್ನು ನೀಡಲಿಕ್ಕೆ ನಾಗವೇಣಿ ಮೇಡಮ್ ಅಂತ ಅಂದು ಬಂದಿದ್ದಾರೆ. ಈಗ ಹಲವಾರು ಕ್ಲಾಸ್ಗಳಿಂದ ನಮಗೆ ನಾಗವೇಣಿ ಮೇಡಮ್ ಅವರು ನಮಗೆ ಜ್ಞಾನವನ್ನು ಹಂಚ್ತಾನೆ ಇದ್ದಾರೆ. ಅದ್ಭುತವಾದಂತಹ ಜ್ಞಾನ.
ಆತ್ಮಲೋಕದ ನಿಯಮಗಳು ಅಂತ ಅಂದು ಅವರು ಹೇಳ್ತಾ ಇದ್ದಾರೆ. ಬುಕ್ ರೀಡಿಂಗ್ ಈ ದಿನ ಸಮೇತನ ಅವರು ಆಗಮಿಸಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಪರವಾಗಿ ಸ್ವಾಗತವನ್ನು ಕೋರೋಣ. ಸ್ವಾಗತ ಮೇಡಮ್, ಸುಸ್ವಾಗತ. ಥ್ಯಾಂಕ್ ಯು ಮೇಡಮ್. ಝೂಮ್ ಹಾಗೂ ಯೂಟ್ಯೂಬ್ ದಲ್ಲಿ ವೀಕ್ಷಿಸುತ್ತಿರುವಂತಹ ಎಲ್ಲ ಧ್ಯಾನ ಮಿತ್ರರಿಗೂ ಕೂಡ ನನ್ನ ಆತ್ಮ ನಮನಗಳನ್ನ ತಿಳಿಸುತ್ತಾ, ಹಾಗೆ ನಮ್ಮ ಗುರುಗಳಾದಂತಹ ಸುಭಾಷ್ ಪತ್ರಿಜಿ ಅವರಿಗೆ ಹಾಗೆ ಸ್ವರ್ಣಮಾಲಾ ಪತ್ರಿ ಅಮ್ಮನವ್ರಿಗೂ ಕೂಡ ಆತ್ಮ ನಮನಗಳನ್ನ ಸಲ್ಲಿಸುತ್ತಾ ಇವತ್ತಿನ ಸತ್ಸಂಗವನ್ನ ಸ್ಟಾರ್ಟ್ ಮಾಡೋಣ. ಅನೇಕ ರೀಡಿಂಗ್ ಎಲ್ಲ ಆಗ್ತಾ ಬಂದಿದೆ. ಸಾರಿ, ಲಾಸ್ಟ್ ವೀಕ್ ರೀಡಿಂಗ್ ಆಗ್ಲಿಲ್ಲ, ಸ್ವಲ್ಪ ನಂದು ಪರ್ಸನಲ್ ವರ್ಕ್ ಇರೋದ್ರಿಂದ ಲಾಸ್ಟ್ ವೀಕ್ ಆಗಿರ್ಲಿಲ್ಲ. ಅದಕ್ಕೂ ಮುಂಚೆ ರೀಡಿಂಗ್ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಸ್ವಲ್ಪ ಮಾಹಿತಿ ನೀಡೋದಾದ್ರೆ, ನಮಗೆ ಫಸ್ಟ್ ಅದರಲ್ಲಿ ಪಾಯಿಂಟ್ ಯಾವ ಪಾಯಿಂಟ್ ಅಲ್ಲ ಬಿಟ್ಟಿದ್ವಿ ರೀಡಿಂಗ್ ಅಂದ್ರೆ, ಭೂಮಿಯ ಮೇಲಿನ ನಿಮ್ಮ ಜೀವಿತದ ಉದ್ದೇಶ ಅನ್ನುವ ಒಂದು ಹೆಡ್ಲೈನ್. ಆ ಹೆಡ್ಲೈನ್ ಅಲ್ಲಿ ಕ್ವಶನ್ ಇದ್ದಿದ್ದು, ಭೂಮಿಯ ಮೇಲಿನ ನಮ್ಮ ಜೀವನದ ಉದ್ದೇಶವೇನು. ಅಲ್ಲಿ ಅದಕ್ಕೆ ಸಂಬಂಧಪಟ್ಟ ಒಂದು ವಿವರಣೆಯನ್ನ ನಾವು ತಿಳ್ಕೊಂಡ್ವಿ. ಇಲ್ಲಿ ಮಾಸ್ಟರ್ಸ್ ತಿಳಿಸಿದ್ರು ನಮಗೆ. ಅದರಲ್ಲಿ ಒಂದು ಮುಖ್ಯ ಕಾರ್ಯ ಸಾಧನೆಗಳು ಅಂತ ಒಂದು 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಅಂದ್ರೆ ಈಗ ಭೂಮಿಯ ಮೇಲೆ ನಮ್ಮ ಜೀವನದ ಉದ್ದೇಶ ಏನು, ಅದರ ಒಂದು ಕಂಟಿನ್ಯೂಷನ್ ಪಾರ್ಟ್ ಅಲ್ಲಿ ನಮಗೆ ಸಿಗುತ್ತೆ. ಅಲ್ಲಿ ಪ್ರತಿಯೊಬ್ಬರಿಗೂ ಕೂಡ 3 ಮುಖ್ಯ ಕಾರ್ಯ ಸಾಧನೆಗಳು ಇವೆ ಅಂತ ಹೇಳ್ತಾ ಇದ್ದಾರೆ. ಅವು ಯಾವುವು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಫಸ್ಟ್ ಒನ್ ಹೇಳ್ತಾ ಇದ್ದಾರೆ, ಎಲ್ಲರಿಗೂ ತಿಳಿದಿರೋ ಹಾಗೇನೆ ಆಧ್ಯಾತ್ಮಿಕ ಪ್ರಗತಿ, ಅಂದ್ರೆ ಈ ಒಂದು ಸ್ಪಿರಿಚುವಲ್ ಗ್ರೋತ್, ಅದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಅಲ್ಲಿ ಹೇಳ್ತಾ ಇದ್ದಾರೆ ನಿಸ್ವಾರ್ಥ ಸೇವೆ, ಅಂದ್ರೆ ಯಾವುದೇ ತರಹದ ಒಂದು ಸ್ವಾರ್ಥವನ್ನ ಇಟ್ಕೊಳ್ಳದೆ ನಿಸ್ವಾರ್ಥವಾಗಿ ನಾವ್ ಏನೇ ಒಂದು ಯಾರಿಗೇ ಒಂದು ಸೇವೆ ಆಗ್ಲಿ ಸಹಾಯ ಆಗ್ಲಿ ಮಾಡ್ತೀವಲ್ಲ, ಅದು ಒಂದು ಸೆಕೆಂಡ್ ಅಲ್ಲಿ. ಥರ್ಡ್ ಅಲ್ಲಿ ಹೇಳ್ತಾ ಇದ್ದಾರೆ ಇತರರ ಏಳಿಗೆ ಅಥವಾ ಬೆಳವಣಿಗೆಗೆ ವೈಯಕ್ತಿಕ ಸಾಮರ್ಥ್ಯ ಮತ್ತು ಪ್ರತಿಭೆಯನ್ನ ಬಳಸುವುದು. ಅಂದ್ರೆ ಬೇರೆಯವರ ಒಂದು ಗ್ರೋತ್ ಇರುತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಒಂದು ವೈಯಕ್ತಿಕ ಅಂದ್ರೆ ನಮ್ಮ ಒಂದು ಪರ್ಸನಲ್ ಏನು ನಮ್ಮ ಒಂದು ಎಬಿಲಿಟಿ ಇರುತ್ತೆ, ಆ ಸಾಮರ್ಥ್ಯ ಮತ್ತೆ ನಮ್ಮದೇ ಆದ ಒಂದು ಪ್ರತಿಭೆ ಅಂತ ಇದ್ದೇ ಇರುತ್ತಲ್ವಾ. ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ಅವ್ರದೇ ಆದ ಒಂದು ಇನ್ನರ್ ಅಲ್ಲಿ ಯಾವ್ದಾದ್ರು ಒಂದು ಇದ್ದೇ ಇರುತ್ತೆ ಆ ಪ್ರತಿಭೆ. ಆ ತರ ಅದನ್ನ ಯೂಸ್ ಮಾಡ್ಕೊಂಡು ಅವರ ಬೆಳವಣಿಗೆಗೆ ನಾವು ಯೂಸ್ ಮಾಡೋದು ಆ ನಮ್ಮ ಒಂದು ಪ್ರತಿಭೆಯನ್ನ ಅಥವಾ ನಮ್ಮ ಒಂದು ಸಾಮರ್ಥ್ಯವನ್ನ. ಈ ತರಹದ ಒಂದು 3 ಪಾಯಿಂಟ್ ಅನ್ನ ಕೊಟ್ಟಿದ್ದಾರೆ. ಇನ್ನೂ ಒಂದು ವಿವರಣೆ ಕೊಡ್ತಾ ಇದ್ದಾರೆ ಇಲ್ಲಿ. ಮತ್ತಷ್ಟು ಉತ್ತಮರಾಗಿ ಬದಲಾಗಲೆಂದು ಮನುಷ್ಯರು ಭೂಮಿಯಲ್ಲಿ ಇದ್ದಾರೆ. ನೀವು ಒಳಗಿನಿಂದ ಬದಲಾದಾಗ ಮಾತ್ರ ನಿಮ್ಮ ಸಂಪೂರ್ಣ ಸಾಮರ್ಥ್ಯವನ್ನ ಅರ್ಥ ಮಾಡಿಕೊಳ್ಳಬಹುದು. ಅಂದ್ರೆ ನಾವು ಮೇಲ್ಮೇಲೆ ಚೇಂಜ್ ಆಗೋದಲ್ಲ ಇಲ್ಲಿ. ಅಂದ್ರೆ ನಾವ್ ಹೇಗೆ ಒಂದು ಬಟ್ಟೆ ಅಂತ ನಾವು ವಾಶ್ಗೆ ಅಂತ ಹಾಕಿದಾಗ ಮೇಲೆ ಹಾಗೆ ಸುಮ್ನೆ ಒಂದು ಸರ್ಫ್ ಅಥವಾ ಒಂದು ಬ್ರಷ್ ಹಾಕಿ ಜಸ್ಟ್ ಮೇಲೆ ಉಜ್ಜಿದ್ರೆ ಅದಷ್ಟೇ ಹೋಗುತ್ತೆ ಕೊಳೆ, ಡೀಪ್ ಆಗಿ ಕೊಳೆ ಹೋಗಲ್ಲ, ಅಲ್ಲಿ ಕ್ಲೀನ್ ಅಪ್ ಆಗಲ್ಲ, ಡೀಪ್ ಕ್ಲೀನಿಂಗ್ ಆಗಲ್ಲ. ಡೀಪ್ ಕ್ಲೀನಿಂಗ್ ಆಗ್ಬೇಕಾದ್ರೆ ನೀಟಾಗಿ ನಾವು ನೆನೆ ಹಾಕ್ಬೇಕು. ನೆನೆ ಹಾಕ್ಬಿಟ್ಟು 1 ಗಂಟೆ ಅಥವಾ 2 ಗಂಟೆ ಆ ಒಂದು ಕೊಳೆ ಹೇಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಆಮೇಲೆ ನೀಟಾಗಿ ಹ್ಯಾಂಡ್ ವಾಶ್ ಮಾಡೋದಾದ್ರೆ ಹ್ಯಾಂಡ್ ವಾಶ್ ಮಾಡಿ ಬ್ರಷ್ ಹಾಕಿ ಉಜ್ಬೇಕು. ಇಲ್ಲ ನಾವು ಮಷಿನ್ಗೆ ಹಾಕ್ತಿವಂದ್ರೆ ಮಷಿನ್ಗೆ ಕೂಡ ನೀಟಾಗಿ ಕ್ಲೀನ್ ಆಗಿ ಕೊಳೆ ಹೋಗೋ ತರ ನೋಡ್ಕೋಬೇಕು. ಆಗ ಡೀಪ್ ಕ್ಲೀನಿಂಗ್ ಆಗುತ್ತೆ. ಆಗ ಒಳಗೆ ಹೊರಗೆ ಅಂದ್ರೆ ನಾವು ಒಳಗೆ ಬಟ್ಟೆ ಹಾಕೊಂಡಾಗ ಅಲ್ಲಿ ಸ್ವೆಟ್ ಇರುತ್ತಲ್ಲ, ಅದು ನೀಟಾಗಿ ಕ್ಲೀನ್ ಆಗುತ್ತೆ. ಹೊರಮುಖವಾಗಿ ಕೂಡ ಏನ್ ಕ್ಲೀನ್ ಅಪ್ ಇರುತ್ತೆ ಅಂದ್ರೆ ಏನ್ ಗಲೀಜ್ ಇರುತ್ತೆ ಅದು ಕೂಡ ಕ್ಲೀನ್ ಆಗುತ್ತೆ. 2 ತರದಲ್ಲಿ ಕ್ಲೀನ್ ಆಗುತ್ತೆ. ಅದೇ ತರಹದಲ್ಲಿ ನಮ್ಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಮೇಲೆ ಅಷ್ಟೇ ನಾವು ಬದಲಾಗೋದಲ್ಲ, ಮೇಲ್ನೋಟಕ್ಕೆ ಕಾಣೋ ತರ ಆಗೋದಲ್ಲ, ಒಳಗಿನಿಂದ ನಾವು ಚೇಂಜಸ್ ಆಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಒಳಗಿನಿಂದ ಅಂದ್ರೆ ಇನ್ನರಿಂದ ಚೇಂಜಸ್ ಆಗ್ಬೇಕು. ಮೇಲೆ ಯಾರೋ ಜನ ನೋಡ್ತಾರೆ, ಹೌದಪ್ಪ ಎಷ್ಟು ಚೇಂಜ್ ಆಗಿದ್ದೀರಲ್ಲ ಅಂತ ಕೇಳ್ಬೋದು. ಅದ ಮೇಲ್ನೋಟಕ್ಕೆ ಆಗಿರುತ್ತೆ, ಕೆಲವರು ನೋಟಿಸ್ ಮಾಡಿರ್ತಾರೆ, ಮೇಲ್ನೋಟಕ್ಕೆ ಮಾತ್ರ ಆಗಿರುತ್ತೆ, ಆದ್ರೆ ಒಳಗಿಂದ ಆಗಿರಲ್ಲ. ಅದು ನಮಗ್ ಗೊತ್ತಿರುತ್ತೆ ನಾವೇನು ಚೇಂಜ್ ಆಗಿಲ್ಲ ಅಂತ. ಆದ್ರೆ ಜನ ನೋಟಿಸ್ ಮಾಡಿರ್ತಾರೆ, ಇಲ್ಲ ನೀವು ಚೇಂಜ್ ಆಗಿದ್ದೀರಿ ಅಂತ. ಅದು ಮೇಲ್ನೋಟಕ್ಕೆ ಕಾಣುತ್ತಾರ. ಆ ತರ ಮೇಲ್ನೋಟಕ್ಕೆ ಆಗ್ಬಾರ್ದು, 2 ರೀತಿಯಲ್ಲಿ ಕೂಡ ಅದು ಚೇಂಜಸ್ ಆಗ್ಬೇಕು. ಆಗ ಮಾತ್ರ ನಿಮ್ಮ ಒಂದು ಸಂಪೂರ್ಣ ಸಾಮರ್ಥ್ಯವನ್ನ ಅರ್ಥ ಮಾಡ್ಕೋಬಹುದು ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಆ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ದೇಹದ ಸಾಮರ್ಥ್ಯವಷ್ಟೇ ತಿಳಿದಿರುತ್ತದೆ, ಚೇತನದ ಆತ್ಮದಲ್ಲ. ಈ ತರಹದ ಚೇಂಜಸ್ ಇಲ್ಲ ಅಂದ್ರೆ, ಆ ಬದಲಾವಣೆ ಅನ್ನೋದಿಲ್ಲ ಅಂದ್ರೆ ಕೇವಲ ನಮ್ಮ ದೇಹದಷ್ಟೇ ಒಂದು ಏನದು ಶಕ್ತಿ ಅನ್ನೋದು ಸಾಮರ್ಥ್ಯ ಅನ್ನೋದು ತಿಳಿಯುತ್ತೆ. ಒಳಗಿನ ಆತ್ಮದ ಚೈತನ್ಯ ಅಂದ್ರೆ ಆತ್ಮದ ಶಕ್ತಿ ಏನಿರುತ್ತೆ, ರಿಯಲ್ ಒಂದು ಸ್ಟ್ರೆಂತ್ ಏನಿರುತ್ತೆ, ಅದು ನಮಗೆ ತಿಳಿಯೋದಿಲ್ಲ. ಸ್ವಯಂ ಸುಧಾರಣೆಗೆ ನಿಮ್ಮ ಮೊದಲ ಧ್ಯೇಯವಾಗಿದೆ. ಅಂದ್ರೆ ನಮಗೆ ನಾವೇ ಫಸ್ಟ್ ಸುಧಾರಣೆ ಆಗೋದು, ನಮಗೆ ನಾವು ಚೇಂಜ್ ಆಗೋದು, ಅದು ನಮ್ಮ ಮೊದಲ ಒಂದು ಗುರಿ ಆಗಿದೆ, ಧ್ಯೇಯ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಜೀವನದಲ್ಲಿ ಯಾವುದೇ ಕಠಿಣ ಪರಿಸ್ಥಿತಿಗಳು ಎದುರಾದರೂ
ಅಥವಾ ಅಡೆತಡೆಗಳು ತಲೆದೂರಿದರೂ ಸನ್ಮಾರ್ಗದಲ್ಲೇ ನಡೆಯುವ ಆಯ್ಕೆಯನ್ನ ಮಾಡಿ ಅದರಂತೆ ನಡೆಯಬೇಕು. ಆಗಲೇ ಸುಧಾರಣೆ ಸಾಧ್ಯ. ಅಂದ್ರೆ ಏನೇ ಬಂದ್ರು ಕೂಡ, ಏನೇ ಆದ್ರೂ ಕೂಡ ನಮ್ಮ ದಾರಿ ಸ್ಪಷ್ಟವಾಗಿರ್ಬೇಕು, ನೇರವಾಗಿರ್ಬೇಕು, ಕರಾರುವಕ್ಕಾಗಿರ್ಬೇಕು. ಅದು ಸನ್ಮಾರ್ಗನೇ ಆಗಿರ್ಬೇಕು. ಅದನ್ನ ನಮ್ಗೆ ಹೇಳ್ತಾ ಇದ್ದಾರೆ. ಸನ್ಮಾರ್ಗ ಅಂದ್ರೆ ಒಂದು ಒಳ್ಳೆಯ ದಾರಿಯಲ್ಲಿ ಹೋಗೋದು, ಯಾರದೇ ವಿಷಯದಲ್ಲಿ ತಲೆ ಹಾಕದೆ, ನಮ್ಮ ಒಂದು ವಿಷಯದಲ್ಲೇ ನಾವು ಇರ್ತಾ, ಬೇರೆಯವರ ಒಂದು ವಿಷಯದಲ್ಲಿ ಮೂಗ್ ತೂರಿಸ್ದೆ ಅಥವಾ ಬೇರೆ ವಿಚಾರ ಕೇಳ್ಕೊಂಡು ಹರಟೆ ಹೊಡಿತಾ ಅಥವಾ ಅಲ್ಲಿ ನಾವು ಒಂದು ಗಾಸಿಪ್ ಮಾಡ್ತಾ ಇರ್ತೀವಲ್ಲ, ಅದು ಸನ್ಮಾರ್ಗ ಅನ್ಸ್ಕೊಳಲ್ಲ. ಸನ್ಮಾರ್ಗ ಅಂದ್ರೆ ಈ ತರ ನಮ್ಮದೇ ಆದ ಒಂದು ರೀತಿ ನೀತಿ ಏನ್ ಜೀವನ ಇರುತ್ತೆ ಅದ್ರೊಳಗೆ ನಾವ್ ಇನ್ವಾಲ್ವ್ ಆಗ್ಬಿಟ್ಟು ನಮ್ಗೆ ಏನು ನಮ್ಮ ಲೈಫ್ ಅಲ್ಲಿ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಅದೇ ತರ ಮುನ್ನಡೆಯೋದು. ಬೇರೆಯವರ ಒಂದು ಗಾಸಿಪ್ಪು ಅಥವಾ ಏನೇ ಮಾಡ್ತಿರ್ತಾರಲ್ಲ ಅದಕ್ಕೆ ಕಿವಿಗೊಡದೆ ನಮ್ಮ ಪಾಡಿಗೆ ನಾವಿರೋದು, ಇದನ್ನ ಒಂದ್ ರೀತಿಯಲ್ಲಿ ಸನ್ಮಾರ್ಗ ಅಂತ ಹೇಳ್ತಾರೆ. ಅದೇ ಏನೇ ಒಂದು ಆದ್ರೂ ಕೂಡ ಆ ತರ ನಾವು ವಿಚಾರನ ಕೆಟ್ಟದಾಗಿ ಮಾಡದೆ ಈ ತರ ಒಳ್ಳೆ ರೀತಿಯಲ್ಲಿ ಹೋಗೋದು, ಆಗ ಸುಧಾರಣೆ ಅನ್ನೋದು ಸಾಧ್ಯ. ಭೂಮಿಯ ಮೇಲೆ ನಕಾರಾತ್ಮಕ ಶಕ್ತಿಗಳದ್ದೇ ಇರ್ತವೆ. ಭೂಮಿ ಒಂದು ಆಧ್ಯಾತ್ಮಿಕ ಯುದ್ಧ ಭೂಮಿಯಾಗಿದ್ದು ಸುತ್ತಲೂ ಗಾಢಾಂಧಕಾರವಿದ್ದರೂ ಬೆಳಕನ್ನೇ ಅರಸಿ ಬೆಳಕಿನ ದಾರಿಯಲ್ಲೇ ನಡೆಯುವ ಮೂಲಕ ನಿಮ್ಮ ನೈತಿಕ ಶಕ್ತಿಯನ್ನ ಸಾಬೀತುಪಡಿಸಬೇಕು. ಸಹಜವಾಗಿ ಭೂಮಿಯಲ್ಲಿ ಒಳ್ಳೇದು ಕೆಟ್ಟದ್ದು ಎರಡೂ ಇರುತ್ತೆ, ಅದನ್ನೇ ಹೇಳ್ತಾ ಇದಾರೆ ಇಲ್ಲಿ ಗಾಢಾಂಧಕಾರ ಇದ್ರೂ ಕೂಡ ಬೆಳಕು ಅನ್ನೋದು ಕೂಡ ಇರುತ್ತೆ. ಆ ಬೆಳಕಿನ ದಾರಿಯನ್ನ ಅರಸ್ಬಿಟ್ಟು ಅಲ್ಲಿ ಆ ದಾರಿಯಲ್ಲೇ ನಡೆಯುವ ಮೂಲಕ ನಮ್ಮ ಒಂದು ನೈತಿಕ ಶಕ್ತಿ ಏನಿರುತ್ತೆ ಆ ಶಕ್ತಿಯನ್ನ ನಾವು ರುಜುವಾತು ಪಡಿಸ್ಬೇಕು, ಸಾಬೀತುಪಡಿಸ್ಬೇಕಂತ ಹೇಳ್ತಾ ಇದ್ದಾರೆ. ಕೆಟ್ಟದ್ದರ ವಿರುದ್ಧ ಹೋರಾಡುವುದೆಂದರೆ ನೀವು ಅದರ ಕುರಿತು ದನಿ ಎತ್ತಬೇಕು, ಜನರನ್ನ ನಿರ್ಣಯಿಸಬೇಕು ಅಥವಾ ಕೆಟ್ಟದ್ದನ್ನ ಬಹಿರಂಗಪಡಿಸಲು ಸಾಕಷ್ಟು ಪ್ರಯತ್ನಿಸಬೇಕು ಎಂದೇನಲ್ಲ. ಅಂದ್ರೆ ಕೆಟ್ಟದ್ರ ಕಡೆಗೆ ಹೋರಾಡ್ಬೇಕಂದ್ರೆ ಈ ತರ ಎಲ್ಲ ಇದೆಯಲ್ಲ ಆ ತರ ಅಂತ ಹೇಳ್ತಾ ಇಲ್ಲ ಅವರು. ಕೆಟ್ಟದ್ದನ್ನ ಬಹಿರಂಗ ಪಡಿಸುವುದು ಮುಖ್ಯವೇ, ಆದರೆ ನಿಮ್ಮ ಅಥವಾ ನಿಮ್ಮ ಪ್ರೀತಿ ಪಾತ್ರರಿಗೆ ಅಪಾಯವನ್ನ ತಂದುಕೊಳ್ಳುವ ಮೂಲಕ ಅಲ್ಲ. ಅಂದ್ರೆ ಕೆಟ್ಟದನ್ನ ಓಪನ್ ಆಗಿ ಬಹಿರಂಗ ಪಡಿಸ್ಬೇಕು, ಕರೆಕ್ಟ್. ಆದ್ರೆ ನಮ್ಮನ್ನೇ ನಂಬಿಕೊಂಡಿರುವಂತ ನಮ್ಮ ಸಂಬಂಧಿಕರಾಗಿರ್ಬೋದು, ನಮ್ಮ ಮಕ್ಕಳು ಮರಿ ಅಥವಾ ಗಂಡ ಅಥವಾ ತಂದೆ ತಾಯಿ ಯಾರೇ ಆಗಿರ್ಬೋದು, ಅವರಿಗೆ ಸಂಬಂಧಪಟ್ಟಾಗೆ ಸೇಫ್ಟಿನ ಫಸ್ಟ್ ನೋಡ್ಕೋಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಅವ್ರ ಸೇಫ್ಟಿ ಇಲ್ದಂಗೆನೆ ನಾವು ಆತರ ಬಹಿರಂಗ ಪಡಿಸಿ ಅವ್ರನ್ನ ನಾವು ಏನೋ ಒಂದು ತೊಂದರೆಗೆ ಒಳಪಡಿಸೋದು ಅಲ್ಲ. ಹಾಗಾಗಿ ಅಲ್ಲೇ ನಮ್ಮ ಪ್ರೀತಿ ಪಾತ್ರರಿಗೆ ಅಪಾಯವನ್ನ ತಂದು ಕೊಡುವ ಉದ್ದೇಶ ಇಟ್ಕೊಂಡು ಮಾಡೋದಲ್ಲ, ಅಥವಾ ಅವ್ರ ಕಡೆ ಗಮನ ಕೊಡದೇ ಇರೋದಲ್ಲ. ಹಾಗೆಂದು ಏಡಿ ಆಗಲು ಬಿಡುವಂತದ್ದು ಇಲ್ಲ. ಅಂದ್ರೆ ಈಗ ಏಡಿ ಆಗಿ ನಾವು ಅದೇ ತರನೇ ನಾವು ಸುಮ್ನೆ ಇರೋಕ್ಕೂ ಬರಲ್ಲ. ಈ ತರ್ಕವನ್ನ ಬಳಸುವಂತಿಲ್ಲ. ದುಷ್ಟತನದ ವಿರುದ್ಧ ಹೋರಾಡುವ ಉತ್ತಮ ಮಾರ್ಗವೆಂದರೆ ಎಲ್ಲಾ ಸಮಯದಲ್ಲೂ ಧೈರ್ಯವಾಗಿದ್ದು ಯಾವುದು ಸರಿಯೋ ಅದನ್ನಷ್ಟೇ ಮಾಡುವುದು. ಇದನ್ನೇ ದೈವಿಕ ಮಾರ್ಗ ಎನ್ನುವುದು. ನಿಮ್ಮ ಅಂತರಂಗದಲ್ಲಿ ಬದಲಾವಣೆಯು ಬರದೆ ಯಾವುದೇ ಬೆಳವಣಿಗೆಯೂ ಸಾಧ್ಯವಿಲ್ಲ. ಈ ದೈವಿಕ ಮಾರ್ಗ ಅಂತಂದ್ರೆ ನಾವು ಹಾಗಂತ ನಾವು ಬಹಿರಂಗವಾಗಿ ಧೈರ್ಯವಾಗಿ ಹೋರಾಡಿ ನಮಗೆ ಸಂಬಂಧಪಟ್ಟವ್ರಿಗೆ ತೊಂದರೆ ತಾಪತ್ರಯ ಕೊಟ್ಟು ಒದ್ದಾಡೋದಲ್ಲ. ಹಾಗಂತ ಏಡಿಯಾಗಿ ಕೂಡ ಇರೋದಲ್ಲ. ಹಾಗೂ ಇರ್ದೆ ಈಗೂ ಇರ್ದೆ ಧೈರ್ಯವಾಗೇ ಇರ್ಬೇಕು. ಬಟ್ ಯಾವ ತರ ಯಾವ್ದು ಸರಿ ಯಾವ್ದು ತಪ್ಪು ಅದನ್ನ ಕರೆಕ್ಟ್ ಆಗಿ ನಾವು ಡಿಸೈಡ್ ಮಾಡ್ಬೇಕು. ಯಾವ ಮಾರ್ಗ ಸರಿ ಯಾವ್ದು ತಪ್ಪು, ಯಾವ್ದಕ್ ಹೋಗ್ಬೇಕು ಯಾವ ಕಡೆ ಹೋಗ್ಬಾರ್ದು, ಆ ತರ ಇದನ್ನ ದೈವಿಕ ಮಾರ್ಗ ಅಂತ ಕರೀತಾರೆ. ನಿಮ್ಮ ಅಂತರಂಗದಲ್ಲಿ ಆ ಬದಲಾವಣೆ ಬರದೆ ಯಾವ ಬೆಳವಣಿಗೆ ಸಾಧ್ಯ ಇಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ಮ ಸುಪ್ತ ಮನಸ್ಸಿನ ಮಾರ್ಗದರ್ಶನವನ್ನು ಅನುಸರಿಸಿದಾಗ ಬದಲಾವಣೆಯು ಸಹಜವಾಗಿ ಅನಾಯಾಸವಾಗಿ ಮತ್ತು ಹಂತ ಹಂತವಾಗಿ ವೃದ್ಧಿ ಆಗುತ್ತಲೇ ಇರುತ್ತದೆ. ಎಷ್ಟು ರೀಡಿಂಗ್ಸ್ ಅಲ್ಲೆಲ್ಲ ಕೇಳ್ತಾ ಇದ್ದೀರಾ, ಅವ್ರು ಹೇಳ್ತಾ ಇರೋದು ಒಂದೇ, ಸುಪ್ತ ಮನಸ್ಸು. ಸುಪ್ತ ಮನಸ್ಸು ಅಂದ್ರೆ ನಮ್ಮ ಒಳಗಿನ ಮನಸ್ಸು, ಹೊರಗಿನ ಮನಸ್ಸು, ಒಳಗಿನ ಮನಸ್ಸು, ಎರಡು ಮನಸ್ಸನ್ನ ನಮ್ಗೆ ಯಾವಾಗ್ಲೂ ಹೇಳ್ತಾ ಬಂದಿದ್ದಾರೆ. ನಮಗೆ ಇಲ್ಲಿ ಹೇಳ್ತಾ ಇರೋದು ಒಳಗಿನ ಮನಸ್ಸಿನ ಮಾತನ್ನ ಕೇಳ್ತಾ ಅದನ್ನೇ ಹಂತ ಹಂತವಾಗಿ ಅಂದ್ರೆ ಸ್ಟೆಪ್ ಬೈ ಸ್ಟೆಪ್ ಅದನ್ನ ಅಳವಡಿಸ್ಕೊಳ್ತಾ ಬರ್ಬೇಕು. ಅದೇನ್ ಸಜೆಷನ್ ಕೊಡುತ್ತೆ ಆ ಸಜೆಷನ್ ಕೇಳ್ತಾ ಬರ್ಬೇಕು. ಆಗ ನಮಗೆ ಒಂದು ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದು ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವು ಬದಲಾದ ನಂತರ ನಿಮ್ಮ ಪರೀಕ್ಷೆ ಮತ್ತು ತರಬೇತಿಗಳನ್ನ ಸಮರ್ಥವಾಗಿ ನಿಭಾಯಿಸಿ ನಿಮ್ಮ ಋಣಾತ್ಮಕ ಕರ್ಮವನ್ನ ತೀರಿಸುವುದು ಸಾಧ್ಯವಾಗುತ್ತದೆ. ನಾವು ಎಷ್ಟು ಚೇಂಜಸ್ ಆಗ್ತಾ ಬರ್ತಾ ಹೋಗ್ತೀವಿ, ಆಗ ಈ ಒಂದು ಟೆಸ್ಟ್ಗಳು ಏನೇನ್ ಬರುತ್ತೆ, ಟ್ರೈನಿಂಗ್ಸ್ ಏನೇನ್ ಬರುತ್ತೆ, ನಮ್ಮ ಜೀವನದಲ್ಲಿ ಏನ್ ಟೆಸ್ಟ್ ತಗೋಬೇಕು, ಯಾವ ತರ ಟ್ರೈನಿಂಗ್ ತಗೋಬೇಕು, ಅದೆಲ್ಲ ಬರ್ತಾ ಇರುತ್ತಲ್ವ. ಅದನ್ನ ಹೇಗೆ ಒಂದು ಎಫಿಷಿಯಂಟ್ ಇಂದ ಹೇಗೆ ಸಮರ್ಥವಾಗಿ ನಾವು ಅದನ್ನ ನಿಭಾಯಿಸ್ಕೊಂಡು ಹೋಗ್ತೀವಿ. ಹಾಗೆ ನಮ್ಮ ಒಂದು ಬ್ಯಾಡ್ ಕಾರ್ಮಿಕ್ ರಿಲೇಟೆಡ್ ಕರ್ಮಸ್ ಇರ್ತಾವಲ್ಲ ಅವೆಲ್ಲ
ಒಂದು ಪಾಸ್ಟ್ ಕರ್ಮಸ್ ಇರ್ತಾವಲ್ಲ, ಅವನ್ನೆಲ್ಲ ನಾವು ಯಾವ ತರ ನೆಗೆಟಿವ್ ಕರ್ಮಗಳನ್ನ ಹೇಗೆ ತೀರಿಸ್ತೀವಿ ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ತಿಳುವಳಿಕೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ. ಜೊತೆಗೆ ನಿಮ್ಮ ಧನಾತ್ಮಕ ಕರ್ಮವನ್ನು ಅಂದರೆ ನಿಮ್ಮ ಆಧ್ಯಾತ್ಮಿಕ ಶಕ್ತಿ ಸಾಮರ್ಥ್ಯಗಳನ್ನು ಹೆಚ್ಚಿನ ಒಳಿತಿಗಾಗಿ ಬಳಸಬಹುದು. ಅದೇ ನಮ್ಮ ಒಂದು ಪಾಸಿಟಿವ್ ಕರ್ಮ ಇರುತ್ತಲ್ಲ, ಯಾವ ತರ ನಾವ್ ಏನ್ ಒಳ್ಳೇದ್ ಮಾಡಿರ್ತೀವಿ ಅದಕ್ಕೆ ಸಂಬಂಧಪಟ್ಟ ಕರ್ಮ ಇರುತ್ತಲ್ಲ, ಅದು ನಮ್ಮ ಒಂದು ಆಧ್ಯಾತ್ಮಿಕ ಶಕ್ತಿ ಮತ್ತೆ ಸಾಮರ್ಥ್ಯದ ಆ ಒಂದು ಒಳ್ಳೇದಕ್ಕಾಗಿ ಅದನ್ನ ಬಳಸ್ಬೋದು ಹೆಚ್ಚಿಗೆ ಅಂತ ಹೇಳ್ತಾ ಇದ್ದಾರೆ. ನೀವು ಸರಿಯಾದ ಹಾದಿಯಲ್ಲಿದ್ದಾಗ ಮಾತ್ರವೇ ಇಂತಹ ಸದಾವಕಾಶವು ನಿಮಗೆ ಒದಗಿ ಬರುತ್ತದೆ. ನಾವೊಂದು ರೈಟ್ ವೇನಲ್ಲಿದ್ದಾಗ ಮಾತ್ರ ಈ ತರಹದ ಒಳ್ಳೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ರಾಂಗ್ ವೇನಲ್ಲಿದ್ದಾಗ ಖಂಡಿತ ಈ ತರ ಅವಕಾಶಗಳು ಸಿಗಲ್ಲ ಅಲ್ವಾ ಮಾಸ್ಟರ್ಸ್? ಭಗವಂತನ ಯೋಜನೆಯನ್ನ ಜಾರಿಗೆ ತರಲು ಸಾಧ್ಯವಾಗುವುದೇ ನೀವು ಸಹಜವಾಗಿ ಬದಲಾದಾಗ. ನಾವು ಎಷ್ಟು ಚೆನ್ನಾಗಿ ಬದಲಾಗ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಭಗವಂತನ ಒಂದು ಪ್ಲಾನಿಂಗ್ಸ್ ಏನೇನೆಲ್ಲ ಇರುತ್ತೆ ಅದನ್ನ ನಾವಿಲ್ಲಿಗೆ ಜಾರಿಗೆ ತರೋದು ಅಂತ ಹೇಳ್ತಾ ಇದ್ದಾರೆ. ನೀವು ನಿಮ್ಮ ಸುಪ್ತ ಮನಸ್ಸಿನ ಮಾರ್ಗದರ್ಶನವನ್ನು ಅನುಸರಿಸಲು ವಿಫಲರಾದಿರೆಂದರೆ ನಿಮಗೆ ಬದಲಾಗುವುದು ಬೇಕಿಲ್ಲವೆಂದೇ ಅರ್ಥ. ಅಂದ್ರೆ ಈಗ ಒಳಗಿನ ಮನಸ್ಸು ಒಂದು ಮಾತು ಹೇಳ್ತಾ ಇರುತ್ತೆ, ಹೊರಗಿನ ಮನಸ್ಸು ಇನ್ನೊಂದು ಜಡ್ಜ್ಮೆಂಟ್ ಕೊಡ್ತಾ ಇರುತ್ತೆ. ನಾವೇನ್ ಮಾತಾಡ್ಕೊಳ್ತೀವಿ, ಹೊರಗಿನ ಒಂದು ಮನಸ್ಸಿನ ಮಾತನ್ನ ಕೇಳೋದು ಆದಷ್ಟು ಪ್ರಿಫರ್ ಮಾಡ್ತಾ ಇರ್ತಾರೆ. ಒಳಗಿಂದ ಒಂದು ವಾಯ್ಸ್ ಬರ್ತಾ ಇರತ್ತಿಲ್ಲ ಅದು ತಪ್ಪು, ಅದ್ ಮಾಡ್ಬೇಡ ಅಂತ. ಆದ್ರೆ ಹೊರಗಿನ ಮನಸ್ಸು ಅದು ಲಾಭ ಇದೆ, ಅದು ಒಳ್ಳೇದಾಗತ್ತೆ, ನೀನ್ ಹಾಗೆ ಮಾಡು, ಅಲ್ಲಿ ಇನ್ವೆಸ್ಟ್ ಮಾಡು, ಅಥವಾ ಅಲ್ಲಿ ನೀನು ಆ ವ್ಯಕ್ತಿ ಹತ್ರ ಮಾತಾಡು, ಅಥವಾ ಅಲ್ಲಿ ಹೋಗು, ಏನೋ ಸಮಥಿಂಗ್ ಹೇಳ್ತಾ ಇರುತ್ತೆ. ಇಲ್ಲಿ ಹೇಳ್ತಾ ಇದ್ದಾರೆ ಒಳಗಿನ ಮನಸ್ಸನ್ನ ಮಾತನ್ನ ಕೇಳೋದ್ರಿಂದ ಆಗ ನಮ್ಗೆ ಒಳ್ಳೇದು ಆಗ್ತಾ ಬರುತ್ತೆ. ಬಟ್ ಅಲ್ಲಿ ನಾವು ವಿಫಲರಾದಾಗ, ಅಲ್ಲಿ ಫೇಲ್ ಆದ್ವಿ, ಒಳಗಿನ ಮನಸ್ಸನ್ನ ಮಾತನ್ನ ಕೇಳದೆ ಅಥವಾ ಅದರ ಒಂದು ಸಜೆಷನ್ ಅದ್ ಏನ್ ಕೊಟ್ಟಿರುತ್ತೆ ಅದನ್ನ ಅನುಸರಿಸದೆ ನಾವು ಸುಮ್ನೆ ಆದ್ವಿ ಅಂದ್ರೆ ಆಗ ನಮಗೆ ಬದಲಾಗೋದು ಬೇಕಾಗಿಲ್ಲ ಅಂತ ಅರ್ಥ ಅಂತ ಇಲ್ಲಿ ಹೇಳ್ತಾ ಇದಾರೆ. ಚೇಂಜಸ್ ಬೇಕಾಗಿಲ್ಲ, ನಮಗೆ ಏನ್ ಅನುಕೂಲ ಅನ್ಸುತ್ತೆ, ಏನ್ ಹಿತ ಅನ್ಸುತ್ತೆ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಮನಸ್ಸು ಹೇಳೋದಷ್ಟೇ, ನಮಗೆ ಹಿತವಾಗಿರೋದಷ್ಟೇ ಹೇಳುತ್ತೆ. ಅದು ಸುಳ್ಳೋ ಅಥವಾ ನಿಜಾನೋ ಏನಾರ ಆಗಿರ್ಲಿ, ನಮ್ಗೆ ಹಿತನ ಸರಿ ಅದನ್ನ ಮಾಡು. ಆದ್ರೆ ಒಳಗಿನ ಮನ್ಸು ಹಂಗ ಹೇಳಲ್ಲ, ಅದು ಏನು ಕರೆಕ್ಟ್ ಇರುತ್ತೆ ಅದನ್ನ ಮಾತ್ರ ಹೇಳ್ತಾ ಇರುತ್ತೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾವ್ ಚೇಂಜಸ್ ಆಗ್ಬೇಕಂದ್ರೆ ಒಳಗಿನ ಮನಸ್ಸಿನ ಮಾತನ್ನ ಮಾತ್ರ ನಾವು ಆಲಿಸ್ಬೇಕು. ಹೀಗಾಗುವುದು ನಿಮ್ಮ ಭೌತಿಕ ಮನಸ್ಸು ನಿಮಗೆ ನೀನು ಬದಲಾಗುವ ಅಗತ್ಯವಿಲ್ಲ, ನಿನ್ನಿಂದ ಯಾವ ತಪ್ಪು ನಡೆಯುತ್ತಿಲ್ಲವೆಂಬ ತಪ್ಪು ಸಮರ್ಥನೆಗಳನ್ನ ತಂದೊಡ್ಡಿದಾಗ ಭೌತಿಕ ಮನಸ್ಸಿಗೆ ಯಾವುದೇ ಬದಲಾವಣೆ ಬೇಕಿಲ್ಲದಿರುವುದರಿಂದ ನೀವು ಬದಲಾಗಬೇಕೆಂದರೆ ಸುಪ್ತ ಮನಸ್ಸಿನ ಮಾತನ್ನೇ ಕೇಳಬೇಕು. ಇಲ್ಲವೆಂದರೆ ಬದಲಾವಣೆ ಸಾಧ್ಯವೇ ಇಲ್ಲ. ಈಗ ಜಸ್ಟ್ ಹೇಳಿದ್ವಲ್ಲ ನೋಡಿ, ಅದನ್ನ ಹೇಳ್ತಾ ಇದ್ದಾರೆ. ಆದರೂ ನೀವೊಂದು ದುಷ್ಟ ಆತ್ಮವಾಗಿರದೇ ಇದ್ದರೆ ಮತ್ತು ನಿಮ್ಮ ಸುಪ್ತ ಮನಸ್ಸು ಸ್ವಲ್ಪವಾದರೂ ತೆರೆದಿದ್ದರೆ ನಿಮಗೆ ದೈಹಿಕ ಹೊಡೆತ ಬೀಳುವ ಮೂಲಕ, ಅಂದರೆ ಜೀವನದಲ್ಲಿ ಏನಾದರೂ ದುರ್ಘಟನೆಯು ನಡೆಯುವ ಮೂಲಕ ಬದಲಾಗಬೇಕೆಂಬ ಎಚ್ಚರಿಕೆಯನ್ನ ಕೊಡಲಾಗುತ್ತದೆ. ಸ್ಕೂಲಲ್ಲಿ ಮೇಷ್ಟ್ರು ಇರ್ತಾರೆ, ಎಲ್ಲರಿಗೂ ಒಂದೇ ತರ ಪಾಠ ಮಾಡಲ್ಲ. ಒಬ್ರು ಒಂದ್ಸಲ ಹೇಳಿದ ತಕ್ಷಣ ಗ್ರಾಸ್ ಮಾಡ್ಕೊಂತಾರೆ, ಅರ್ಥ ಮಾಡ್ಕೊಂತಾರೆ, ಹೌದು ಸರ್ ಈ ತರ ಹೇಳಿದ್ರು, ಟೀಚರ್ ಈ ತರ ಹೇಳಿದ್ರು, ಹಾಗೆ ಬರಿಬೇಕು, ಹಾಗೆ ಓದ್ಬೇಕು ಅಂತ. ಇನ್ನ ಕೆಲವ್ರು ಇರ್ತಾರೆ, ಅವ್ರಿಗೊಂದೇಟ್ ಹೊಡಿಲೇಬೇಕು, ಒಂದೇಟ್ ಹೊಡೆದ್ರೇನೆ ಅವ್ರು ಮಾತು ಕೇಳೋದು, ಹೌದು ಬರಿಬೇಕು, ಓದ್ಬೇಕು, ನಮಗೆ ಟೀಚರ್ ಬೈತಾರೆ ಅಂತ. ಇನ್ನ ಕೆಲವರು ಸರಿಯಾಗಿ ದಂಡಂ ದಶಗುಣಂ ಅಂತ ಸರಿಯಾಗಿ ಕೊಡ್ಬೇಕು ಅವ್ರಿಗೆ. ಆ ತರ ಒಂದು 3 ಕೆಟಗರಿ ಇರ್ತಾರಲ್ವಾ, ಅದೇ ತರಹದಲ್ಲಿ ಇಲ್ಲಿ ಒಂದು ರೀತಿಲಿ ಓಕೆ ಕೇಳ್ತಾರ, ಸುಪ್ತ ಮನಸ್ಸನ್ನ ಫಾಲೋ ಮಾಡ್ತಾರ, ಓಕೆ ಅವ್ರು. ಇನ್ನ ಕೆಲವರು ಓಕೆ ಅವ್ರು ಹೊಡ್ತಾ ಬಿದ್ದಾಗ್ಲೇ ಫಾಲೋ ಮಾಡ್ತಾರೆ, ಅಂದ್ರೆ ಜೀವನದಲ್ಲಿ ಒಂದಲ್ಲ ಒಂದ್ ರೀತಿಯಲ್ಲಿ ಹೊಡ್ತಾ ಕೊಡ್ತಾರೆ. ಯಾವ ತರ, ಏನಾದ್ರೂ ಒಂದು ಆಕ್ಸಿಡೆಂಟ್ ಆಗೋದು, ಅಥವಾ ಯಾವ್ದಾದ್ರು ಎಲ್ಲ ಒಂದು ಎಡವಿ ಬೀಳೋದು, ಅಥವಾ ಕೈಯೋ ಕಾಲೋ ಏನೋ ಒಂದು ಮುರಿಯೋದು, ಅಥವಾ ಒಂದು ಗಾಯ ಆಗೋದು, ಅದರಿಂದ ಡ್ಯಾಮೇಜ್ ಆಗ್ಬಿಟ್ಟು ಹಾಸ್ಪಿಟಲ್ಗೆ ಸೇರೋದು, ಈ ತರಹದ ಹೊಡೆತ. ಅಂದ್ರೆ ಸ್ಟೂಡೆಂಟ್ಗೆ ಟೀಚರಿಗೆ ಗೊತ್ತಿರುತ್ತೆ, ಸ್ಟೂಡೆಂಟ್ ಯಾವ ತರದ ಸ್ಟೂಡೆಂಟ್ ಇರ್ತಾನೆ, ಆ ಸ್ಟೂಡೆಂಟ್ಗೆ ಯಾವ ವಿಧದಲ್ಲಿ ನಾವು ಪಾಠ ಹೇಳಿದ್ರೆ ಆ ಸ್ಟೂಡೆಂಟ್ ತಗೊಳ್ತಾನೆ. ಅದು ಗೊತ್ತಿರೋದ್ರಿಂದ ಆ ಟೀಚರ್ಗೆ ಅದ್ ಹೇಗಿರುತ್ತೆ ಅದಕ್ಕೆ ಸರಿಯಾಗಿ ಅವರು ಟೀಚ್ ಮಾಡ್ತಾರಲ್ವಾ. ಅದೇ ತರಹದಲ್ಲಿ ಇಲ್ಲಿ ಆ ತರ ಸ್ವಲ್ಪ ಸುಪ್ತ ಮನಸ್ಸು ಏನಾದ್ರೂ ಓಪನ್ ಅಪ್ ಆಗಿದ್ರೆ ಕೆಲವರಿಗೆ, ಆ ತರಹದವ್ರಿಗೆ ದೈಹಿಕ ಹೊಡೆತ, ಅಂದ್ರೆ ಅವ್ರಿಗೆ ಬಾಡಿಗೆ ಸಂಬಂಧಪಟ್ಟಾಗೆ ಒಂದು ಹೊಡೆತ ಬೀಳೋದು, ಅದ್ರ ಮುಖಾಂತರವಾಗಿ ಜೀವನದಲ್ಲಿ ಏನಾದ್ರೂ ಒಂದು ದುರ್ಘಟನೆ ಆಗೋದು. ಕೆಲವ್ರು ಹೇಳ್ತಾ ಇರ್ತಾರೆ ನೋಡಿ, ಇವ್ರಿಗೆ ಈ ತರ ಎಲ್ಲೋ ಆಕ್ಸಿಡೆಂಟ್ ಆಗ್ಬಿಡ್ತು, ಅವಾಗ ಇವ್ರು ಇಷ್ಟು ಚೇಂಜ್ ಆದ್ರು, ಅವಾಗ ಇವ್ರು ಈ ತರ ಚೇಂಜ್ ಆಗ ಇದ್ದ ಲೈಫ್ ಬೇರೆ ಆಗಿದೆ, ಈಗ ಇದ್ದ ಲೈಫ್ ಬೇರೆ ಆಗಿದೆ, ಈ ತರ ಮುಂದುವರ್ಸ್ಕೊಂಡು ಹೋಗ್ತಾ ಇದೆ. ಯಾಕೆ ಅಂದ್ರೆ ಆ ಹೊಡೆತದಿಂದ ಅಲ್ಲಿ ಅವ್ರ ಮನಸ್ಸು ಮತ್ತೆ ದೇಹ ಮಾತ್ ಕೇಳುತ್ತೆ.
ಎಲ್ಲಿ ಹೇಗೆ ಮಾತು ಕೇಳ್ತಾರೆ, ನಮ್ಮನೆ ಮಕ್ಕಳೇ ಸಹಜವಾಗಿ ನಾವು ಒಂದ್ಸಲ ಹೇಳ್ತೀವಿ, ಕೇಳಲಿಲ್ಲ, 2 ಸಲ 3 ಸಲ ಹೀಗೆ ಕೇಳಲಿಲ್ಲ ಅಂದ್ರೆ 3ನೇ ಸಲ ಸರಿಯಾಗಿ ಹಾಕೊಂಡು ಹೊಡಿಯೋದು ಇಲ್ಲ ಬೈಯೋದು ಏನೋ ಒಂದ್ ಮಾಡ್ತಾ ಇರ್ತೀವಿ ಸರಿಯಾಗಿ. ಅವ್ರಿಗೆ ಯಾವ ತರ ಮಾತು ಕೇಳ್ತಾರೆ ಅದಕ್ಕೆ ಅನುಗುಣವಾಗಿ ನಾವು ರಿಯಾಕ್ಟ್ ಮಾಡ್ತೀವಿ. ಹಾಗೇನೆ ಇಲ್ಲಿ ಮಾಡ್ತಾ ಇರ್ತಾರೆ. ಆಗ ದುರ್ಘಟನೆ ನಡೆಯೋದ್ರ ಮುಖಾಂತರವಾಗಿ ಎಚ್ಚರಿಕೆಯನ್ನ ಕೊಡಲಾಗುತ್ತೆ. ಈ ದುರ್ಘಟನೆಯು ಹಣಕಾಸಿನ ಹೊಡೆತವಿರಬಹುದು. ನೋಡಿ ಹೇಳ್ತಾ ಇದ್ದಾರೆ, ಹಣಕಾಸಲ್ಲಿ ಏನಾದ್ರು ಲಾಸ್ ಆಗೋದಾದ್ರೂ ಇರ್ಬೋದು. ಬಿಸ್ನೆಸ್ ಇರುತ್ತೆ, ತುಂಬಾ ಚೆನ್ನಾಗಿ ಬಿಸ್ನೆಸ್ ಹೋಗ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಏನೋ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ಟು ಲಕ್ಷಾಂತರ ರೂಪಾಯಿನೋ ಅಥವಾ ಕೋಟ್ಯಾಂತರ ರೂಪಾಯಿನೋ ಹೆಂಗೆ ಅವರ ಒಂದು ಡಿಪೆಂಡೆನ್ಸಿ ಇರುತ್ತೆ ಆ ಒಂದು ಬಿಸ್ನೆಸ್, ಅದರ ಅನುಗುಣವಾಗಿ ಅವ್ರಿಗೆ ಲಾಸ್ ಆಗ್ಬಿಡುತ್ತೆ. ಆ ತರ ಆಗ್ಬೋದು, ಇಲ್ಲ ಅವಮಾನ ಆಗೋದ್ರ ಮುಖಾಂತರವಾಗಿ ಆಗ್ಬೋದು, ಇಲ್ಲ ಅನಾರೋಗ್ಯ ಬರೋದ್ರ ಮುಖಾಂತರ ಅಲ್ಲಿ ಹೊಡೆತ ಕೊಡ್ಬೋದು, ಇಲ್ಲ ಅಪಘಾತ ಆಗ್ಬೋದು. ಈ ತರ ನಾನಾ ವಿಧದಲ್ಲಿ ಕೂಡ ಹೊಡೆತವನ್ನ ಕೊಡ್ಬೋದು ಅಂತ ಹೇಳ್ತಿದ್ದಾರೆ. ಒಟ್ಟಿನಲ್ಲಿ ನಿಮ್ಮ ಕಣ್ ತೆರೆಸಲು ಈಗೊಂದು ಪ್ರಯತ್ನ ನಡೆಯುತ್ತದೆ. ಅಂದ್ರೆ ನಾವು ಓಪನ್ ಅಪ್ ಆಗೋದಿಕ್ಕೆ ಒಳ್ಳೆ ರೀತಿಯಲ್ಲಿ ಈ ತರಹದ ಒಂದು ಪ್ರಯತ್ನ ನಡೆಯುತ್ತೆ. ನಾವು ಲಾಸ್ಟ್ ಎಷ್ಟೋ ಈಗ ರೀಡಿಂಗ್ಸ್ ಎಲ್ಲ ಆದಾಗ ಐ ಥಿಂಕ್ ಸುರದಾಸ ಅಂದ್ಕೊಂತೀನಿ, ಆತನ್ಗೆನೆ ತರ ಬುದ್ಧಿ ಕಲಿಸ್ಬೇಕು ಅಂದಾಗ ಅಲ್ಲಿ ಮಾಸ್ಟರ್ಸ್, ಆತ ಒಳ್ಳೆ ಆತ್ಮ ಇದ್ದಾಗ್ಲೂ ಕೂಡ ಆತನ್ ಆಕ್ಸಿಡೆಂಟ್ ಎಲ್ಲ ಮಾಡಿ ಆತ ಒಂದು ಏನಂತಾರೆ ಒಂದು ಸಾವಿನ ದವಡೆಗೆ ಹೋಗಿ ಅಲ್ಲಿಂದ ವಾಪಸ್ ಬರ್ತಾನೆ. ಅಲ್ಲಿ ತನಕ ಆತ ಬುದ್ಧಿ ಕಲಿಯೋದಿಲ್ಲ, ಕಲ್ತಿರೋದಿಲ್ಲ. ಅಷ್ಟೆಲ್ಲ ಬೇಕಾಗಿತ್ತು ಆತ ಒಂದು ಬುದ್ಧಿ ಕಲಿಯೋದಕ್ಕೆ. ಅಷ್ಟು ಕೆಟ್ಟ ಹಾದಿಯನ್ನ ಆತ ಹಿಡಿದಿರ್ತಾನೆ. ಇಷ್ಟೆಲ್ಲ ಮಾಡೋದ್ರ ಬದಲಿಗೆ ನಮ್ಮ ಇನ್ನರ್ ವಾಯ್ಸ್ ನ ನಾವು ಕರೆಕ್ಟ್ ಆಗಿ ಫಾಲೋ ಅಪ್ ಮಾಡ್ತಾ ಕೇಳ್ತಾ ನಾವು ಅದ್ ಹೆಂಗ್ ಹೇಳುತ್ತೆ ಹಂಗೆ ಅನುಸರಿಸ್ತಾ ಹೋದ್ವಿ ಅಂದ್ರೆ ನಮ್ಗೆ ಯಾವ್ದೇ ತರ ತೊಂದರೆ ತಾಪತ್ರೆ ಆಗೋದಿಲ್ಲ. ಬಟ್ ನಾವು ಕೇಳದೆ ಇದ್ದಾಗ ಮಾತ್ರ ಈ ತರಹದ ಹೊಡೆತಗಳು ಅಥವಾ ಈ ತರಹದ ದುರ್ಘಟನೆಗಳು ಸಂಭವಿಸುತ್ತೆ ಅಂತ ಇಲ್ಲಿ ನಮ್ಗೆ ತಿಳಿಸ್ತಾ ಇದ್ದಾರೆ. ಮನುಷ್ಯರು ತಮಗೆ ಸಿಕ್ಕ ಮಾರ್ಗದರ್ಶನ, ಸುಖ, ಸಂತೋಷಗಳಲ್ಲದೆ ಅನೇಕ ಕೊಡುಗೆ, ಆಶೀರ್ವಾದಗಳನ್ನ ಸುಲಭವಾಗಿ ನಿರ್ಲಕ್ಷಿಸಿ ಬಿಡುತ್ತಾರೆ. ಆದರೆ ತಮಗೊದಗಿದ ನೋವನ್ನು ಮಾತ್ರ ನಿರ್ಲಕ್ಷಿಸುವುದಿಲ್ಲ. ಅದೇ ನಮ್ಮ ಒಂದು ಸ್ವಭಾವ ಹೇಳ್ತಾ ಇದ್ದಾರೆ. ಮನುಷ್ಯರು ಸಹಜವಾಗಿ ಏನೇ ಒಂದು ಮಾರ್ಗದರ್ಶನ, ಸುಖ, ಸಂತೋಷ, ಈ ತರ ಏನೇ ಒಂದು ಕೊಡುಗೆ ಆಗ್ಲಿ ಅಥವಾ ಆಶೀರ್ವಾದ ಆಗ್ಲಿ ಏನೇ ಸಿಕ್ಕರು ಕೂಡ ಈಸಿಯಾಗಿ ಒಂದು ನೆಗ್ಲೆಕ್ಟ್ ಮಾಡ್ಬಿಡ್ತಾರೆ ಅಲ್ವಾ, ನೆಗ್ಲೆಕ್ಟ್ ಮಾಡಿ ಇಟ್ಬಿಡ್ತಾರೆ. ಆದ್ರೆ ತಮ್ಗೆ ಬಂದ ಆ ನೋವು, ಆ ಪೈನ್ ಇರುತ್ತಲ್ಲ, ಅದನ್ನ ಅಷ್ಟು ಸುಲಭವಾಗಿ ನಿರ್ಲಕ್ಷ್ಯ ಮಾಡೋದಿಲ್ಲ. ಯಾರಾದ್ರೂ ಬರ್ಲಿ, ನನ್ಗೆ ಹಿಂಗಾಗಿತ್ತು, ಇಷ್ಟು ವರ್ಷದಿಂದ ಹಿಂಗಾಗಿತ್ತು, ಅಷ್ಟು ನೋವು ಅನ್ಭವಿಸಿದ್ದೆ, ಈ ತರ ಎಲ್ಲ ಒದ್ದಾಡಿದೆ, ಸಮಥಿಂಗ್ ಈ ತರ ಒಂದು ಮನಸ್ಸು ನೋವು ಗಾಯ ಆಗಿರುತ್ತಲ್ಲ ಅದನ್ನ ಹೇಳ್ಕೊಳ್ತಾರೆ. ನಾನಾಗ್ಲಿ ನೀವಾಗ್ಲಿ ಯಾರೇ ಆಗ್ಲಿ ಅದೊಂದು ನೋವು ಇರುತ್ತೆ ಅಂದ್ರೆ ಅದನ್ನ ಹೇಳ್ಕೊಳ್ಳೋ ಸಹಜ. ಆ ಗಾಯ ಅನ್ನೋದು ಸಹಜವಾಗಿ ಯಾರು ಮರೆಯೋದಿಲ್ಲ ಅಲ್ವಾ, ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಹಾಗಾಗಿ ನೋವುಗಳು ನಿಮ್ಮನ್ನು ಎಚ್ಚರಿಸಲೆಂದೇ ಸಂಭವಿಸುತ್ತವೆ. ಅಂದ್ರೆ ನಮಗೆ ಎಚ್ಚರಿಕೆ ಕೊಡಬೇಕು ಅನ್ನತ್ತ ಅದಕ್ಕೋಸ್ಕರ ಈ ಒಂದು ಘಟನೆಗಳು ನಡೆಯುತ್ತವೆ. ಒಮ್ಮೆ ನೀವು ಜಾಗೃತರಾಗಿ ಬಿಟ್ಟರೆ ನೀವು ತಪ್ಪು ಹಾದಿಯಲ್ಲಿ ಇರುವಿರೆಂದೋ ಬದಲಾಗುವ ಅನಿವಾರ್ಯತೆ ಇದೆ ಎಂದು ತಿಳಿಯುತ್ತೀರಿ. ನಾವು ಸ್ವಲ್ಪ ಅವೇರ್ ಆಗಿದ್ಬಿಟ್ರೆ ಆಗ ಗೊತ್ತಾಗುತ್ತೆ, ಹೌದು ನಾನು ಏನೋ ಈ ತರ ತಪ್ಪು ಮಾಡಿದೀನಿ, ಅದಕ್ಕೆ ಈ ತರ ಘಟನೆ ಆಗಿದೆ, ಇಲ್ಲ ಅಂದ್ರೆ ಈ ತರ ಆಗ್ತಾ ಇರ್ಲಿಲ್ಲ. ಅವಾಗ ಒಂದ್ ಸ್ವಲ್ಪ ರಿಯಲೈಸೇಷನ್ ಬರುತ್ತೆ, ಸ್ವಲ್ಪ ಥಿಂಕ್ ಮಾಡ್ತೀವಿ, ಓ ಅದಕ್ಕೆ ಈ ತರ ಆಯ್ತು ಅನ್ಸುತ್ತೆ, ಇಲ್ಲಾಂದ್ರೆ ಹಿಂಗ ಆಗ್ತಿದೆ. ಸುಮ್ನೆ ಒಂದ್ ಖುಷಿಯಾಗಿ ಸಂತೋಷವಾಗಿದ್ವಿ ಅಂದ್ರೆ ಅದನ್ನೆಲ್ಲ ಯೋಚನೆ ಮಾಡಕ್ ಹೋಗಲ್ಲ. ಒಂದು ಹೊಡ್ತ ಬಿದ್ದಾಗ್ಲೇನೆ ಯಾಕೆ ಹೊಡ್ತ ಬಿತ್ತು, ಯಾಕೆ ನೋವಾಯ್ತು, ಸಹಜವಾಗಿ ಯೋಚನೆ ಮಾಡ್ತೀವಿ ಅಲ್ವಾ ಎಲ್ಲರೂ ಕೂಡ. ಅದನ್ನೇ ಇಲ್ಲಿ ಹೇಳ್ತಿದ್ದಾರೆ. ಆಗ ನಮಗೆ ಗೊತ್ತಾಗುತ್ತೆ ಬದಲಾಗುವ ಅನಿವಾರ್ಯತೆ ಇದೆ ಅನ್ನೋದು ನಮಗೆ ತಿಳಿಯುತ್ತೆ. ನೀವು ಈ ಮೊದಲೇ ನಿಮ್ಮ ಸುಪ್ತ ಮನಸ್ಸಿನ ಮಾತನ್ನ ಕೇಳಿದ್ದರೆ ಇಂತಹ ಹೊಡೆತಗಳೆಲ್ಲ ಸಂಭವಿಸುತ್ತಲೇ ಇರಲಿಲ್ಲ ಅಲ್ವಾ. ಈ ಜಸ್ಟ್ ನಾವ್ ಮಾತಾಡಿದ್ವಿ ನೋಡಿ, ಆ ಸುಪ್ತ ಮನಸ್ಸು ಒಳಗಿನ ನಮ್ಮ ಮನಸ್ಸಿನ ಮಾತನ್ನ ನಾವು ಕೇಳಿದ್ರೆ ಈ ತರ ಎಲ್ಲ ಆಗ್ತಾ ಇರ್ಲಿಲ್ಲ. ಕರೆಕ್ಟ್ ಆಗಿ ನಾವ್ ಅಲ್ಲಿ ಫಾಲೋ ಅಪ್ ಮಾಡಿದ್ರೆ ಚೆನ್ನಾಗಿ ಇರ್ತಿದ್ವಿ. ಅಲ್ಲಿ ಫಾಲೋ ಅಪ್ ಮಾಡದೇ ಇದ್ದಾಗ ಈ ತರಹದ ಹೊಡೆತ ದಂಡಂ ದಶಗುಣಂ ಅಂತಾರಲ್ಲ ಆ ತರದಲ್ಲಿ ಆಗ್ಬಿಡುತ್ತೆ. ಇಷ್ಟಾದರೂ ನೀವು ಬದಲಾಗುವ ಮನಸ್ಸು ಮಾಡದಿದ್ದರೆ ಇನ್ನು ಮುಂದೆ ನಿಮಗೆ ಯಾವ ಹೊಡೆತಗಳು ಸಿಗುವುದಿಲ್ಲ. ಇಷ್ಟಾದ್ರೂ ಹೊಡೆತ ಕೊಟ್ರು ಕೂಡ ನೀವೇನಾದ್ರು ಚೇಂಜಸ್ ಆಗ್ತಾ ಇಲ್ಲ ಅಂದ್ರೆ ಇನ್ ಮುಂದೆ ನಿಮ್ಗೆ ಹೊಡೆತ ಸಿಗಲ್ಲಪ್ಪ. ಹಾಗಾದ್ರೆ ಏನ್ ಸಿಗುತ್ತೆ? ಅದರ ಅರ್ಥ ನಿಮ್ಮ ಸುಪ್ತ ಮನಸ್ಸು ನಿಷ್ಕ್ರಿಯವಾಗಿ ಬಿಡುವ ಮೂಲಕ ನಿಮ್ಮನ್ನ ತಿದ್ದಲು ಇರುವ ಸಾಧ್ಯತೆಯನ್ನ ನೀವೇ ಕೈಯಾರೆ ಹಾಳು ಮಾಡಿಕೊಂಡಿರುತ್ತೀರಿ. ಅಂದ್ರೆ ಆ ಸುಪ್ತ ಮನಸ್ಸು ಕಂಪ್ಲೀಟ್ ಆಗಿ ಕ್ಲೋಸ್ ಆಗಿರುತ್ತೆ. ಕಂಪ್ಲೀಟ್ ಸುಪ್ತ ಮನಸ್ಸು ಅನ್ನೋದು ಕ್ಲೋಸ್ ಆಗ್ಬಿಡುತ್ತೆ. ಅದು ಕ್ಲೋಸ್ ಆಯ್ತು ಅಂದಾಗ ಅದರ ವೇನೆ ಇಲ್ಲ ಅಂತ ಅಂದಾಗ ನಮಗೆ ಟೀಚ್ ಕೊಡೋದಾಗ್ಲಿ ಅಥವಾ ಹೊಡ್ತ ಕೊಡೋದಾಗ್ಲಿ ಸಾಧ್ಯ ಇಲ್ಲ. ಹಾಗಾಗಿ ನಿಮ್ಮ ಲೌಕಿಕ ಜೀವನವು ಅದ್ಭುತವಾಗಿದೆ.
ಎಲ್ಲೂ ಏನು ತೊಂದರೆಯೇ ಆಗುತ್ತಿಲ್ಲ, ಎಲ್ಲವೂ ಸರಿಯಾಗಿದೆ ಎಂದು ನಿಮಗೆ ನೀವೇ ಬೇಷ್ ಎಂದುಕೊಳ್ಳುವ ಮೂಲಕ ನೀವು ಸರಿಯಾದ ದಾರಿಯಲ್ಲಿ ನಡೆಯುತ್ತೀರಿ ಎಂದು ನಂಬಿಕೊಂಡು ಕೂರಬೇಡಿ. ನಿಜ ಹೇಳಬೇಕೆಂದರೆ ನೀವು ನಿಜಕ್ಕೂ ಬದಲಾಗಿರುತ್ತೀರಿ, ಆದರೆ ಕೆಟ್ಟದ್ದಾಗಿ. ಅದೇ ತುಂಬಾ ಚೆನ್ನಾಗಿ ನಡೀತಿದೆಪ್ಪ, ಜೀವನ ಎಲ್ಲ ಅದ್ಭುತವಾಗಿದೆ. ಅಂದ್ರೆ ಒಂದು ಲೌಕಿಕವಾಗಿ ನಾವ್ ಏನಿದೀವಿ ಇಲ್ಲಿ, ಒಂದು ಮನೆ, ಕಾರು, ಬಂಗ್ಲೋ, ನಮ್ಮ ಜೀವನ ಒಂದೆಲ್ಲ ನಾವ್ ಯಾವ ತರ ನಡೀತಾ ಇದೆ, ಎಲ್ಲಾ ಚೆನ್ನಾಗಿದೆ, ಕೂಲ್ ಆಗಿದೆ, ಬಹಳ ಚೆನ್ನಾಗಿದ್ದೀವಿ ಅಂತ ನಾವ್ ಅಂದ್ಕೊಂಡು ಅದೇ ತರ ಕೂರ್ಬೇಡಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಬದಲಾಗಿರ್ತೀರಿ ನಿಜ, ಆದ್ರೆ ಯಾವ ತರಹದಲ್ಲಿ? ಕೆಟ್ಟದ್ದಾಗಿ ನಾವು ಬದಲಾಗಿರ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದೇ ಪೂರ್ತಿ ಇಲ್ಲೇ ಮುಳುಗಿರ್ತೀವಲ್ವಾ ಲೌಕಿಕದಲ್ಲೇ, ಆ ಲೌಕಿಕದಲ್ಲೇ ಮುಳುಗ್ದಾಗ ಅದೊಂದ್ ರೀತಿ ಬೇರೆ ಯಾವ್ದೋ ಜೀವನ ಇರಲ್ಲ, ಒಂದ್ ರೀತಿ ಕೆಟ್ಟದೆ. ಲೌಕಿಕ ಅಂದ್ರೆ ಸುಖ, ಲೋಲುಪತೆ, ಒಂಥರ ಮೋಜು ಮಸ್ತಿ, ಒಂದ್ ಸ್ವಲ್ಪ ಹಾಗೆ ಇರುತ್ತೆ ಅಲ್ವಾ. ಅಂದ್ರೆ ನೆಗೆಟಿವ್ಸೇ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಅಲ್ಲಿ ಕೆಟ್ಟದಾಗಿ ಬದಲಾಗಿರ್ತೀರಾ. ಗೊತ್ತಿದ್ದು ತಪ್ಪು ದಾರಿಯಲ್ಲಿ ಸಾಗಿದಾಗ ಹೀಗಾಗುವುದು ಶತಸಿದ್ಧ. ಗೊತ್ತಿದ್ದು ಕೂಡ ನಾವು ಸಾಕ್ತಿವಲ್ಲ ತಪ್ಪು ದಾರಿಯಲ್ಲಿ, ಆಗ ಈ ತರ ಆಗೋದು ಕರೆಕ್ಟ್ ಆಗುತ್ತೆ, ಅಂದ್ರೆ ಶತಸಿದ್ಧ ಅಂತ ಹೇಳ್ತಿದ್ದಾರೆ. ನೀವು ಕೆಟ್ಟದ್ದನ್ನು ಮೀರಿ ಮತ್ತಷ್ಟು ಕೆಟ್ಟದ್ದನ್ನೇ ಮಾಡುತ್ತಿದ್ದರೆ ನಿಮ್ಮ ಸುಪ್ತ ಮನಸ್ಸು ಸಂಪೂರ್ಣವಾಗಿ ಸ್ಥಗಿತಗೊಂಡು ಬಿಡುತ್ತದೆ. ಅಂದ್ರೆ ಗೊತ್ತಿದ್ದು ನೀವು ಬರೀ ಕೆಟ್ಟದ್ದೇ ಮಾಡ್ತಾ ಒಂದು ಸುಪ್ತ ಮನಸ್ಸ ಮಾತನ್ನ ಕೇಳದೆ ಹಾಗೆ ಇದ್ರಿ ಅಂದ್ರೆ ಅದು ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ ಮನಸ್ಸು. ಮತ್ತಿದು ನಿಮಗೆ ತಿಳಿಯುವುದು ನೀವು ಮರಣಿಸಿದ ನಂತರವೇ. ಮತ್ತೆ ನಮಗೆ ಅದ್ ಗೊತ್ತಾಗೋದು, ನಮ್ಮ ಮನಸ್ಸಿತ್ತು ಈ ತರ ಇತ್ತು, ಒಳ್ಳೇದ್ ಮಾಡ್ಬೇಕಾಗಿತ್ತ, ಮಾತ್ ಕೇಳ್ಬೇಕಿತ್ತು ಅಂತ ಗೊತ್ತಾಗೋದು ನಾವು ಬಾಡಿ ವೆಕೆಟ್ ಮಾಡಿದಾಗ, ಅಂದ್ರೆ ನಾವು ಡೆತ್ ಆದಾಗ ಆಗ ಗೊತ್ತಾಗುತ್ತೆ. ಏನ್ ಬಂತು ಗೊತ್ತಾದಾಗ? ಏನು ಪ್ರಯೋಜನ ಇಲ್ಲ. ಅವಾಗ ಮತ್ತೆ ಹುಟ್ಟು ಪಡಿಬೇಕಾಗತ್ತೆ. ಮತ್ತೆ ಹೇಗೆ? ಮತ್ತೆ ಹುಟ್ಟು, ಮತ್ತೆ ಬೆಳಿ, ಮತ್ತೆ ಸ್ಕೂಲಿಗೆ ಹೋಗು, ಮತ್ತೆ ಕಾಲೇಜ್ಗೆ ಹೋಗು, ಮತ್ತೆ ಪಾಠಗಳನ್ನ ಕಲಿ, ಇವೆಲ್ಲ ಬೇಕಾ ಮಾಸ್ಟರ್ಸ್? ಈಗ ಏನ್ ಬಂದಿದೀವಿ ಆಲ್ರೆಡಿ ಕಲ್ತಿದೀವಿ, ಎಷ್ಟೋ ಜನ್ಮವನ್ನ ತಗೊಂಡ್ ಬಂದಿರ್ತೀವಿ. ಈಗ್ಲೇ ಏನೇನಿದೆ ಎಲ್ಲ ಈಗ ಕಲ್ತ್ಕೊಂಡು ಆರಾಮಾಗಿ ನಾವು ಸುಪ್ತ ಒಳಗಿನ ಮನಸ್ಸಿನ ಮಾತು ಕೇಳ್ತಾ ಅದನ್ನ ಫಾಲೋ ಅಪ್ ಮಾಡ್ತಾ ನಾವು ಹೋದ್ವಿ ಅಂದ್ರೆ ಇನ್ನು ಜೀವನ ಅದ್ಭುತವಾಗಿರುತ್ತೆ. ಮತ್ತೆ ಹುಟ್ಟು, ಮತ್ತೆ ಸಾಯಿ, ಮತ್ತೆ ಹುಟ್ಟು, ಸಾಯಿ, ಬರೀ ಇದ್ರಲ್ಲೇ ನಾವು ಇರ್ತಾ ಹೋಗ್ಬಿಡ್ತೀವಿ. ಹೇಗೆ ಒಂದು ಬಟ್ಟೆನ ಪದೇ ಪದೇ ಹಾಕೊಂಡಾಗ ತೊಳಿಯೋದು, ಮತ್ ತೊಳೆದ್ಮೇಲೆ ಮತ್ತೆ ಹಾಕೊಳ್ಳೋದು, ಮತ್ತೆ ಹಾಕೊಳ್ಳೋದು, ತೊಳಿಯೋದು, ಅದೇ ಪ್ರೋಸೆಸ್ ಆಗುತ್ತೆ. ಆ ಬಟ್ಟೆ ಅನ್ನೋದು ಜೀರ್ಣ ಆಗೋ ತನಕ ಯೂಸ್ ಮಾಡ್ತಾ ಇರ್ತೀವಿ. ಆ ಬಟ್ಟೆ ಅನ್ನೋದು ಕಂಪ್ಲೀಟ್ ಆಗಿ ಹೋಗಿ ಅದೆಲ್ಲ ಒಂದು ಏನಂತಾರ ಹಳೇ ತರ ಬಟ್ಟೆ ಆಗಿ ಹೋಗ್ಬಿಡ್ತಾ ಬಿಸಾಕ್ತಿವಿ. ಆ ತರ ನಮ್ಮ ಬಾಡಿ ಆಗ್ಬಿಡುತ್ತೆ ಅಲ್ವಾ. ಅದನ್ನೇ ನಮ್ಗೆ ಇಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದಾರೆ. ಈ ತರದಲ್ಲಿ ನೀವು ಅದು ಸುಪ್ತ ಮನಸ್ಸಿನ ಮಾತನ್ನ ಕಡೆಗಣಿಸಿದಾಗ ಅದು ಸ್ಥಗಿತಗೊಂಡ್ಬಿಡುತ್ತೆ, ಕಂಪ್ಲೀಟ್ ಆಗಿ ಕ್ಲೋಸ್ ಆಗ್ಬಿಡುತ್ತೆ. ಅದಕ್ಕೆ ಆಮೇಲೆ ಮರಣದ ನಂತರ ಗೊತ್ತಾದ್ರೆ ಪ್ರಯೋಜನ ಇಲ್ಲ. ಆತ್ಮಲೋಕದ ಅತ್ಯಂತ ಕೆಳ ಲೋಕಕ್ಕೆ ಹೋದಾಗ ನೀವು ಮಾಡಿದ ಅಪರಾಧವೇನೆಂಬುದನ್ನ ತಿಳಿಯುತ್ತೀರಿ. ಮಾಡಬಾರ್ದನ್ನ ಮಾಡ್ತೀವಲ್ಲ, ಮಾಡಬಾರ್ದನ್ನ ಮಾಡಿದಾಗ ಆಗ್ಬಾರ್ದಾಗುತ್ತೆ ಅಂತಾರಲ್ಲ, ಅದೇ ತರದಲ್ಲಿ ಕೆಳಲೋಕ ಅಂದ್ರೆ ಅತ್ಯಂತ ಕೆಳಲೋಕಕ್ಕೆ ಹೋದಾಗ ಅಲ್ಲಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಅವಾಗ ಏನ್ ಅಪರಾಧ ಮಾಡಿದೀವಿ, ಯಾಕೆ ಇಲ್ಲಿಗೆ ಬಂದಿದೀವಿ, ಯಾಕಿಂತ ಶಿಕ್ಷೆ ಅನುಭವಿಸ್ತಾ ಇದ್ದೀವಿ, ನಿಜಕ್ಕೂ ಇದು ಅತ್ಯಂತ ಭಯಾನಕವಾದದ್ದು. ಭೂಮಿಯ ಮೇಲೆ ನಾನು ಸಾಗುತ್ತಿರುವ ಹಾದಿ ಅತ್ಯಂತ ಸರಿಯಾದ ಮಾರ್ಗವೆಂದು ನಂಬಿಕೊಂಡಿರುವವರು ಆತ್ಮಲೋಕದ ಕೆಳಲೋಕಗಳಿಗೆ ಹೋದಾಗ ನಿಜಕ್ಕೂ ಆಘಾತಗೊಳ್ಳುತ್ತಾರೆ. ಆದರೆ ಅಷ್ಟರಲ್ಲಿ ಬಹಳ ತಡವಾಗಿ ಬಿಟ್ಟಿರುತ್ತದೆ. ಭೂಮಿ ಮೇಲಿರೋ ಎಷ್ಟೋ ಜನ, ತುಂಬಾ ಜನ ಹಾಗೆ ಅನ್ಕೊಂಡಿರ್ತಾರೆ, ನಾನು ಹೋಗ್ತಾ ಇರೋ ದಾರಿನೇ ಸರಿ, ನಾನು ನಡೀತಿರೋ ಮಾರ್ಗನೇ ಸರಿ, ನಾನು ತಪ್ಪಾಗೇನೋ ಹೋಗ್ತಾ ಇಲ್ಲ, ನಂಗೆ ತಪ್ಪು ಅಂತ ಏನೋ ನಂಗೆ ಅನಿಸ್ತಾ ಇಲ್ಲ, ಆ ತರ ಅಂದ್ಕೊಂಡಿರೋರು ಆತ್ಮಲೋಕಕ್ಕೆ ಹೋದಾಗ, ಅದರಲ್ಲೂ ಕೆಳಲೋಕಕ್ಕೆ ಹೋದಾಗ, ಲೋಯರ್ ಡೈಮೆನ್ಷನ್ಗೆ ಹೋದಾಗ ಆಗ ಅವ್ರಿಗೆ ಆಘಾತ ಅನ್ನೋದು ಆಗುತ್ತೆ. ಆದ್ರೆ ಅಲ್ಲಿಗಾಗ್ಲೇ ಕಾಲ ಅನ್ನೋದು ಮಿಂಚಿ ಹೋಗಿರುತ್ತೆ, ಏನು ಮಾಡೋದಕ್ಕಾಗಲ್ಲ, ಶಿಕ್ಷೆ ಅನುಭವಿಸ್ಬೇಕಾಗುತ್ತೆ. ಆ ಶಿಕ್ಷೆಯ ಟೈಮ್ ಏನಿರುತ್ತೋ ಅದು ಫೇಸ್ ಮಾಡ್ಲೇಬೇಕು, ಆ ಟೈಮ್ ಎಲ್ಲ ಕಳಿಬೇಕಾಗುತ್ತೆ. ಆಮೇಲೆ ಮತ್ತೆ ಏನಾದ್ರು ಹುಟ್ಟು ಪಡಿಬೇಕಂದ್ರೆ ಅವಾಗ ಮತ್ತೆ ಲಿಸ್ಟ್ ಪ್ರಕಾರ, ಸರದಿ ಪ್ರಕಾರ ಕ್ಯೂ ನಿಲ್ಬೇಕಾಗುತ್ತೆ ಹುಟ್ಟು ಪಡಿಯೋದಕ್ಕೋಸ್ಕರ. ಆ ಎಲ್ಲ ಸರದಿ ಬರೋ ತನಕನು ಕಾಯ್ಬೇಕಾಗುತ್ತೆ. ಆ ತರ ಎಲ್ಲ ಆಗುತ್ತೆ. ಮತ್ತೊಂದು ಮುಖ್ಯವಾದ ವಿಷಯವೇನೆಂದರೆ ಸರಿಯಾದ ಉದ್ದೇಶಕ್ಕಾಗಿ ಬದಲಾಗಬೇಕು. ಕೆಲವೊಮ್ಮೆ ಜನರು ಕೆಟ್ಟ ಉದ್ದೇಶಗಳಿಗೆ ಬದಲಾಗಿ ಬಿಡುತ್ತಾರೆ. ಅಂದ್ರೆ ಬದಲಾವಣೆ ಮಾಡ್ಬೇಕು, ಆಗ್ಬೇಕು, ಆದ್ರೆ ಯಾವ ತರದಲ್ಲಿ? 2 ವಿಧದಲ್ಲಿ ಇರುತ್ತೆ, ಒಳ್ಳೇದು ಅಥವಾ ಕೆಟ್ಟದ್ದಕ್ಕೆ. ಬಟ್ ಇಲ್ಲಿ ಹೇಳ್ತಾ ಇದ್ದಾರೆ ಕೆಟ್ಟದಕ್ಕೆ ಬದಲಾವಣೆ ಆಗೋದಲ್ಲ, ಕೆಟ್ಟದಕ್ಕೆ ಚೇಂಜ್ ಆಗೋದಲ್ಲ, ಒಳ್ಳೇದಕ್ಕೆ ಚೇಂಜ್ ಆಗ್ಬೇಕು, ಒಳ್ಳೇದಕ್ಕೆ ನಾವು ಬದಲಾಗ್ಬೇಕು ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಮತ್ತೊಬ್ಬರು ತನ್ನನ್ನು ಗೌರವಿಸುತ್ತಾರೆ ಎಂದು ಆಧ್ಯಾತ್ಮಿಕ ದಾರಿಯಲ್ಲಿ ನಡೆಯುವ ಮೂಲಕ
ತಮ್ಮ ಅಹಮ್ಮನ್ನು ತೃಪ್ತಿಪಡಿಸಿಕೊಳ್ಳಲೆಂದು ಇತರರ ಮುಂದೆ ಬುದ್ಧಿವಂತರು ಮತ್ತು ತಿಳಿದವರು ಎಂದು ಹೊಗಳಿಸಿಕೊಳ್ಳುವ ಕಾರಣದಿಂದ ಜ್ಞಾನವನ್ನ ಸಂಪಾದಿಸಬೇಕು ಎಂತಲೋ, ಸ್ವರ್ಗ ಪ್ರಾಪ್ತಿಯಾಗಲೆಂದು ನರಕಕ್ಕೆ ಹೋಗಬಾರದೆಂಬ ಭಯಕ್ಕೋ, ಹೀಗೆ. ಆದರೆ ಈ ಕಾರಣಗಳಿಂದ ಮನುಷ್ಯ ಬದಲಾಗಬಾರದು. ಅಂದ್ರೆ ಬದಲಾವಣೆ ಅನ್ನೋದು ಇರ್ಬೇಕು, ಆದ್ರೆ ಯಾವ ಯಾವ ಕಾರಣಕ್ಕೆ ಬದಲಾವಣೆ ಆಗಬಾರ್ದು ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ, ನಮಗೇನೋ ಒಂದು ಗೌರವ ಸಿಗುತ್ತೆ, ಒಂದು ರೆಸ್ಪೆಕ್ಟ್ ಸಿಗುತ್ತೆ, ಯಾವ್ದೋ ಕಡೆಯಿಂದ ರೆಸ್ಪೆಕ್ಟ್ ಸಿಗುತ್ತೆ, ಅದಕ್ಕೆ ನಾವು ಬದಲಾಗ್ಬೇಕು. ಆ ತರ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಜೊತೆಗೆ ಈ ಒಂದು ಸ್ಪಿರಿಚುವಲ್ ಲೆವೆಲ್ ಅಲ್ಲಿ ಹೋಗ್ತಿರ್ತೀವಲ್ಲ, ಅಲ್ಲಿ ನಮ್ಮ ಒಂದು ಅಹಂಕಾರ ಇರುತ್ತೆ, ಅದನ್ನ ಸ್ಯಾಟಿಸ್ಫೈ ಮಾಡ್ಕೊಳ್ಳೋದು, ಅದನ್ನ ತೃಪ್ತಿಪಡಿಸಿಕೊಳ್ಳೋಕ್ಕೋಸ್ಕರ ಚೇಂಜ್ ಆಗ್ತೀವಂತಲ್ಲ, ಅದು ಆ ತರನ ಆಗ್ಬಾರ್ದಂತೆ. ಇತರನ ಮುಂದೆ ನಾವು ಬುದ್ಧಿವಂತರು ಅಥವಾ ತುಂಬಾನೇ ತಿಳ್ಕೊಂಡವರು ಅಂತರ ಹೊಗಳಿಸ್ಕೊಳ್ಳೋಕ್ಕೋಸ್ಕರ ಆ ಕಾರಣಕ್ಕೂ ಕೂಡ ಬದಲಾಗಬಾರ್ದು. ಹಾಗೆ ಜ್ಞಾನ ಸಂಪಾದಿಸ್ಬೇಕು ಅಂತ, ಅಥವಾ ಸ್ವರ್ಗ ಪ್ರಾಪ್ತಿ ಆಗುತ್ತೆ. ಸ್ವಲ್ಪ ಇವೆಲ್ಲ ಸೆಲ್ಫಿಶ್, ಇವೆಲ್ಲ ಏನೇನ್ ಹೇಳ್ತಿದಾರೆ ಇವೆಲ್ಲ ಒಂದು ಸ್ವಾರ್ಥನೆ ಅಲ್ವಾ, ಅದನ್ನೇ ಹೇಳ್ತಾ ಇದ್ದಾರೆ. ನಮಗೆ ಸ್ವರ್ಗ ಸಿಗುತ್ತೆ ಅಂತ ಚೇಂಜ್ ಆಗೋದು, ಅಥವಾ ನರ್ಕಕ್ಕೆ ಹೋಗ್ಬಾರ್ದಪ್ಪ, ಹೌದು ಇಷ್ಟೆಲ್ಲ ಈ ಬುಕ್ಕಲ್ಲಿ ತಿಳಿಸ್ತಾ ಇದ್ದಾರೆ, ನಾವ್ ಹಾಗಾದ್ರೆ ನರ್ಕಕ್ಕೆ ಹೋಗ್ಬಾರ್ದು, ಹಾಗಾಗಿ ನಾವ್ ಚೇಂಜ್ ಆಗ್ಬೇಕು ಅಂತ ನಾವು ಚೇಂಜ್ ಆಗಕ್ ಹೋಗ್ತೀವಲ್ಲ, ಅದು ಕೂಡ ತಪ್ಪು ಅಂತ ಹೇಳ್ತಾ ಇದ್ದಾರೆ ನೋಡಿ ಇಲ್ಲಿ. ನರ್ಕಕ್ಕೆ ಹೋಗಬಾರ್ದೆಂಬ ಭಯಕ್ಕೂ ಹೀಗೆ. ಆದರೆ ಈ ಕಾರಣಗಳಿಂದ ಮನುಷ್ಯ ಬದಲಾಗಬಾರದು. ನೀವು ಬದಲಾಗಬೇಕಿರುವುದು ನಿಮಗೆ ಒಳ್ಳೆಯತನದಲ್ಲಿ ನಂಬಿಕೆ ಇದ್ದು ಮತ್ತಷ್ಟು ಉತ್ತಮ ಮನುಷ್ಯನಾಗಲೆಂದು ನೀವು ಬಯಸಿದಾಗ ಮಾತ್ರ ಒಳ್ಳೆಯತನಕ್ಕಾಗಿ ಒಳ್ಳೆಯತನವನ್ನ ಆರಿಸಿ. ಇದು ಮಾತ್ರ ಗ್ಯಾರಂಟಿಯಾಗಿ ಕೊನೆ ತನಕ ಇರುತ್ತೆ. ಸುಮ್ನೆ ಅವ್ರಿಗೋಸ್ಕರ ಇವ್ರಿಗೋಸ್ಕರ ಅಥವಾ ನಮ್ಗೇನೋ ಗೌರವ ಸಿಗುತ್ತೆ, ಅಥವಾ ಸ್ವರ್ಗಕ್ಕೆ ಹೋಗ್ಬೋದು, ಅಥವಾ ನರಕದಿಂದ ಬಚಾವಾಗ್ಬೋದು, ಹೀಗೆ ಏನೇನಿಲ್ಲ ಕಾರಣಗಳನ್ನ ಕೊಟ್ರು, ಆ ಕಾರಣಕ್ಕೆ ನಾವು ಬದಲಾದ್ವಿ ಅಂದ್ರೆ ಅದು ಶಾರ್ಟ್ ಪೀರಿಯಡ್ ಇರುತ್ತೆ, ಒಂದು ಸಣ್ಣದಾಗಿರುತ್ತೆ ಅಷ್ಟೇ, ಅದೊಂದು ಸ್ವಾರ್ಥ ಕೂಡ ಅಡಗಿರುತ್ತೆ. ಅದಕ್ಕೆಲ್ಲ ಬದಲಾಗಬಾರ್ದು. ಕರೆಕ್ಟ್ ಆಗಿ ಬದಲಾಗ್ಬೇಕಾಗಿರೋದು ಇಷ್ಟಕ್ಕೆ ಹೇಳ್ತಾ ಇದ್ದಾರೆ ನೋಡಿ. ನಿಮಗೆ ಒಳ್ಳೆಯತನದಲ್ಲಿ ನಂಬಿಕೆ ಇತ್ತು, ಒಳ್ಳೇದಿದು, ಇದು ಒಳ್ಳೇದ್ರ ಮೇಲೆ ನಂಗೆ ನಂಬಿಕೆ ಇದೆ, ಅದು ಜೊತೆಗೆ ನಾನು ಉತ್ತಮವಾದ ಮನುಷ್ಯ ಆಗ್ಲೇಬೇಕು, ನಾನು ಒಬ್ಬ ಉತ್ತಮವಾದ ಮನುಷ್ಯ ಆಗ್ಬೇಕು, ಹಾಗೆ ಒಳ್ಳೆಯತನಕ್ಕಾಗಿ ಒಳ್ಳೆಯತನವನ್ನ ಆರಿಸ್ತೀನಿ, ಈ ತರಹದ ಉದ್ದೇಶವನ್ನ ನಮ್ಗೆ ಕೊಡ್ತಾ ಇದ್ದಾರೆ. ಇದಕ್ಕೋಸ್ಕರ ಬದಲಾಗ್ಬೇಕು ಅಂತ. ಮತ್ತೊಬ್ಬರನ್ನ ಮೆಚ್ಚಿಸಲು ಅಥವಾ ಅವರಿಂದ ಬೇಷ್ ಅಂತ ಅನಿಸ್ಕೊಡ್ತೀವಲ್ಲ, ಅದಕ್ಕೆ ಅಲ್ಲ. ಆಧ್ಯಾತ್ಮಿಕ ಮಹತ್ವಾಕಾಂಕ್ಷಿಗಾಗಿಯೋ ಗುರಿ ತಲುಪಲೆಂದು ಬದಲಾಗುವ ಬದಲು ನೀವು ಮತ್ತಷ್ಟು ಉತ್ತಮರಾಗಲು ಬದಲಾಗಿ. ಅಂದ್ರೆ ನಾವಿನ್ನೂ ಒಳ್ಳೆಯವರಾಗ್ಬೇಕು, ಇನ್ನೂ ಒಳ್ಳೆಯತನದಲ್ಲಿ ಇರ್ಬೇಕು, ಒಳ್ಳೆ ಹಾದಿಯಲ್ಲಿ ಹೋಗ್ಬೇಕು, ನಂಗೆ ಒಳ್ಳೆಯತನದಲ್ಲಿ ನಂಗೆ ನಂಬಿಕೆ ಇದೆ, ಇದಕ್ಕೋಸ್ಕರ ನೀವು ಬದಲಾಗಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ಬಿಟ್ಟು ಈ ತರಹದಲ್ಲಿ ಯಾರಿಂದಲೋ ಒಂದು ಸ್ವಲ್ಪ ಹೊಗಳಿಕೆ ಅಥವಾ ಬೇಷ್ ಅಂತ ಅನಿಸ್ಕೊಳ್ಳೋದು, ಅಥವಾ ಒಂದು ಈ ಸ್ಪಿರಿಚುವಲ್ ಗ್ರೋತ್ ಅಲ್ಲಿ ತುಂಬಾನೇ ಒಂದು ಮಹತ್ವಾಕಾಂಕ್ಷೆನ ಇಟ್ಕೊಂಡು ಸಾಧನೆ ಮಾಡ್ಬೇಕಂತ ಇರ್ತಾರಲ್ಲ, ಅದಕ್ಕಾಗಿ ನಾನು ಚೇಂಜ್ ಆಗ್ತೀನಂತಲೋ, ಇವೆಲ್ಲ ಬದಲಾವಣೆ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಪಯಣವನ್ನು ಆನಂದಿಸಿ. ನಾವೇನ್ ಚೇಂಜಸ್ ಆಗಿರ್ತೀವಿ ಒಳ್ಳೆತನದಲ್ಲಿ, ಆ ಒಂದು ದಾರಿ, ಆ ಒಂದು ಪಯಣವನ್ನ ಆನಂದ ಪಡ್ಬೇಕು. ಆತ್ಮಲೋಕದ 7ನೆಯ ಲೋಕದ 9ನೆಯ ಅಂತ ನಿಮ್ಮ ಗುರಿ ಆಗಬೇಕಿಲ್ಲ. ಇಲ್ಲಿ ತುಂಬಾ ಹೇಳ್ತಾ ಇದ್ದಾರೆ, 7ನೆಯ ಲೋಕ, ಅದರಲ್ಲೂ ಆತ್ಮಲೋಕದ 7ನೆಯ ಲೋಕದ 9ನೆಯ ಅಂತ, ಆ ಹಂತಕ್ಕೆ ಹೋಗೋದು ತುಂಬಾ ಒಳ್ಳೆಯದಂತ ಹೇಳ್ತಾ ಇದ್ದಾರೆ. ಆದ್ರೆ ಅದೇ ಗುರಿ ಆಗ್ಬೇಕಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ನಡೆಯುವ ಮಾರ್ಗ ಮತ್ತು ನಿಮ್ಮಲ್ಲಿ ನೀವು ತಂದುಕೊಳ್ಳುವ ಪ್ರಾಮಾಣಿಕ ಬದಲಾವಣೆಗೆ ನಿಮ್ಮ ಗುರಿಯಾಗಬೇಕು. ಅಂದ್ರೆ ನಮ್ಗೆ ಒಳ್ಳೆಗೆ ಇನ್ನರಿಂದ ಬರ್ಬೇಕಾ ಬದಲಾವಣೆ ಅನ್ನೋದು. ಈ ಕಳ್ಳ ಅನ್ನೋನು ಕಳ್ತನ ಮಾಡ್ತಾ ಇರ್ತಾನೆ, ಮಾಡ್ತಾ 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 ಎಷ್ಟೇ ನೀನು ಒಳ್ಳೆನಾಗೋ, ಕಳ್ತನ ಮಾಡ್ಬೇಡ, ಅದು ತಪ್ಪು, ಅದು ಹಾಗೆ ಹೀಗೆ ಅಂತ ಎಷ್ಟೇ ಬುದ್ಧಿ ಹೇಳಿದ್ರು ಆತ ಮಾಡ್ತಾನೆ ಇರ್ತಾನೆ. ಆತನಿಗೆ ಬದಲಾವಣೆ ಆಗ್ಬೇಕು ಅಂತ ಬರ್ಬೇಕು ಅಂದ್ರೆ ಆತನ ಒಳಗಿಂದ ಬರ್ಬೇಕು, ಆತನಿಗೆ ಮನಸ್ಸು ಬರ್ಬೇಕು, ಹೌದು ನಾನು ಚೇಂಜ್ ಆಗ್ಬೇಕು, ಇದು ತಪ್ಪು. ಬೇರೆಯವ್ರು ಹೇಳಿದ್ರಂತ ಚೇಂಜ್ ಅದು ಬೇರೆ ಹೇಳಿದ್ದು ಅಷ್ಟು ಸುಲಭಕ್ಕೆ ಅದು ನಾಟೋದಿಲ್ಲ. ಅದು ಈಗ ನನಗೆ ಆಗ್ಲಿ ನಿಮಗೆ ಆಗ್ಲಿ ಯಾರಾದ್ರೂ ಹೇಳ್ತಾರೆ ಅಂದ್ರೆ ಹೌದಾ ಅಂತ ಕೇಳ್ಬೋದು. ಈಗ ನಾನು ಈ ಬುಕ್ಕಲ್ಲಿ ಇರೋದನ್ನ ಹೇಳ್ತಾ ಇದ್ದೀನಿ, ಈ ಬುಕ್ಕಲ್ಲಿ ತಿಳ್ಕೊಂಡಿರೋದು ಹೇಳ್ತಾ ಇದ್ದೀನಿ, ಅದನ್ನ ನಾನು ಹೇಳ್ತಾರೆ ಅಂದ್ರೆ ನೀವು ಕೇಳ್ತಾ ಇರ್ಬೋದು, ಹೌದೌದು ಹಂಗೆ ಹೇಳ್ತಾ ಇದ್ದಾರೆ ಅಂತ. ಬಟ್ ನಿಮ್ಮ ಮನಸ್ಸಿಗೆ ಯಾವಾಗ ಬರುತ್ತೆ ಅಂದ್ರೆ ನಿಮಗೆ ಸಂಬಂಧಪಟ್ಟ ಹಾಗೆ ಈ ಬುಕ್ಕಲ್ಲಿ ಯಾವ ತರ ಕೊಟ್ಟಿರ್ತಾರೆ ಆ ತರದ ಕೆಲವೊಂದು ಘಟನೆಗಳು ನಡೆದಾಗ, ಕೆಲವೊಂದು ಅನುಭವಕ್ಕೆ ಬಂದಾಗ ನಿಮಗೆ ಅದನ್ನ ಹೌದು ಆ ತರ ಬುಕ್ಕಲ್ಲಿ ಹೇಳಿದ್ರು, ಆ ರೀಡಿಂಗ್ ಅಲ್ಲಿ ಕೇಳಿದ್ದೆ, ಹೌದು ನಾನು ಹಂಗಾದ್ರೆ ಚೇಂಜ್ ಆಗ್ಬೇಕು, ಅದಕ್ಕೆ ನಂಗೆ ಈ ತರ ಬರ್ತಾ ಇದೆ ಸಮಸ್ಯೆ, ಅಥವಾ ಟೆಸ್ಟ್ ಬರ್ತಾ ಇದೆ, ಸಮಥಿಂಗ್ ಏನು ಅವ್ರ ಪರ್ಸನಲ್ ಆಗಿ ಅನುಭವ ಆಗಿರುತ್ತೆ, ಆ ಅನುಭವನ ತಗೋಬಹುದು. ಅದೇ ತರಹ ಕಳ್ಳ ಕೂಡ ಅಲ್ಲಿ ಏನೋ ಚೇಂಜಸ್ ಆಗ್ಬೇಕು,
ಹೌದು, ನಾನು ಈ ತರ ಕಳ್ತನ ಮಾಡೋದ್ರಿಂದ ಅವ್ರಿಗೆಲ್ಲ ಎಷ್ಟು ನೋವಾಗುತ್ತೆ, ಅವ್ರೆಷ್ಟು ಹಿಂಸೆ ಅನುಭವಿಸ್ತಾರೆ, ಅವ್ರೆಷ್ಟು ಕಷ್ಟಪಟ್ಟು ಹಣವನ್ನ ಗಳಿಸಿರ್ತಾರೆ, ಅಷ್ಟು ಗಳಿಸಿ ಅವ್ರಷ್ಟು ಉದ್ಧಾರ ಮಾಡ್ಕೊಳ್ತಾ ಅವ್ರ ಸಂಸಾರ ನೋಡ್ಕೊಳ್ತಾ ಇರ್ತಾರೆ. ನಾನು ಆ ಹಣವನ್ನ ಕದ್ದಾಗ ಅವ್ರಿಗೆ ಆಗ ನೋವು ಹೇಗಿರುತ್ತೆ ಅದನ್ನ ಸ್ವತಃ ಅನುಭವಿಸಿದಾಗ, ಅಂದ್ರೆ ಸ್ವತಃ ಹತ್ರದಲ್ಲಿ ನಿಂತ್ಕೊಂಡು ನೋಡ್ಬೋದು, ಇಲ್ಲ ಆತನ್ಗೆನೆ ಕಳ್ಳತನದ ಅನುಭವ ಕೂಡ ಆಗ್ಬಹುದು. ಸ್ವತಃ ಕಳ್ಳನ್ಗೆ ಕಳ್ಳತನ ಅನುಭವ ಆಗ್ಬಹುದು, ಆತಂದೆ ಇನ್ನೊಬ್ರು ಯಾರೋ ಕತ್ಕೊಂಡು ಹೋಗ್ಬೋದು. ಆಗ ಮಾತ್ರ ಅನುಭವ ಗೊತ್ತಾಗುತ್ತೆ. ಆಗ ಗೊತ್ತಾದಾಗ ಓಕೆ, ನಾನ್ ಕದ್ದಾಗ ಕೂಡ ಇನ್ನೊಬ್ರಿಗೆ ಇದೇ ತರ ನೋವಾಗ್ತಾ ಇತ್ತು, ಇದೇ ತರ ಹಿಂಸೆ ಆಗ್ತಾ ಇತ್ತು ಅನ್ನೋದು ಆತಂಗ್ ಗೊತ್ತಾಗುತ್ತೆ. ಆಗ ಚೇಂಜ್ ಆಗ್ತಾನೆ ಆತ. ಯಾರು ಎಷ್ಟೇ ಹೇಳಿದ್ರು ಚೇಂಜ್ ಆಗಲ್ಲ, ಸಹಜವಾಗಿ ಅದೇ ತರಹದಲ್ಲಿ ಇರ್ತಾರೆ. ಆಗ ಬದಲಾವಣೆ ಅನ್ನೋದು ಈ ತರಹದಲ್ಲಿ ಒಂದು ಪ್ರಾಮಾಣಿಕತೆಯಿಂದ ಬದಲಾಗ್ಬೇಕು. ಆ ಬದಲಾವಣೆ ಅನ್ನೋದು ನಮ್ಮ ಗುರಿ ಆಗ್ಬೇಕಂತ ಹೇಳ್ತಾ ಇದಾರೆ ಇಲ್ಲಿ. ನೆಕ್ಸ್ಟ್ ಹೇಳ್ತಾ ಇದಾರೆ ಇಲ್ಲಿ, ಕೆಲವೊಮ್ಮೆ ಜನರು ನಾನು ಬದಲಾಗಲು ಬಯಸುತ್ತೇನೆ, ಆದರೂ ಬದಲಾಗಲು ನನಗೆ ಸಾಧ್ಯವಾಗುತ್ತಿಲ್ಲ ಎನ್ನುತ್ತಾರಲ್ಲ. ಸಹಜವಾಗಿ ಈ ವರ್ಡ್ ಹೇಳ್ತಾನೆ ಇರ್ತಾರೆ ಅಲ್ವಾ. ಕೆಲವೊಮ್ಮೆ ಅವರೇ ಹೇಳ್ತಿರ್ತಾರೆ, ನಾನು ಬದಲಾಗಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ, ಆದ್ರೂ ಕೂಡ ಬದಲಾಗೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತಾರೆ. ನಿಜಕ್ಕೂ ಅವರಿಗೆ ಬದಲಾವಣೆಯು ಸಾಧ್ಯವಾಗುತ್ತಿರುವುದಿಲ್ಲವೇ? ಅವರು ಈ ಮಾತನ್ನ ಪ್ರಾಮಾಣಿಕರಾಗಿ ಹೇಳುತ್ತಿರುತ್ತಾರೆಯೇ? ನಿಜವಾಗ್ಲೂ ಅವ್ರಿಗೆ ಆಗ್ತಾ ಇಲ್ವಾ, ಅಥವಾ ಸುಮ್ಮನೆ ಹೇಳ್ತಾ ಇದ್ದಾರ, ಹೇಗೆ? ಆ ಒಂದು ಕ್ವಶನ್ ಇಲ್ಲಿ ಕೊಟ್ಟಿರೋರು. ಅದಕ್ಕೆ ಆನ್ಸರ್ ಹೇಳ್ತಾ ಇದ್ದಾರೆ, ಈ ರೀತಿ ಒಪ್ಪಿಕೊಳ್ಳುವವರಿಗೆ ಯಾವುದೇ ದುರುದ್ದೇಶಗಳು ಇರುವುದಿಲ್ಲ, ಆದರೆ ತಮ್ಮಲ್ಲಿ ಬದಲಾವಣೆಯನ್ನ ತರಲು ಸಾಧ್ಯವೇಕೆ ಆಗುತ್ತಿಲ್ಲವೆಂದು ಗೊಂದಲಗೊಂಡಿರುತ್ತಾರೆ. ಇದಕ್ಕೆ ಸರಳ ಕಾರಣವಿದೆ. ನಿಜವಾದ ಬದಲಾವಣೆಯ ಇಚ್ಛೆಯು ಸುಪ್ತ ಮನಸ್ಸಿನಿಂದ ಮಾತ್ರ ಬರುತ್ತದೆ, ಆದರೆ ಅದಕ್ಕೆ ಭೌತಿಕ ಮನಸ್ಸು ಪೂರಕವಾಗಿ ಸ್ಪಂದಿಸಬೇಕು. ಯಾವಾಗ ಬದಲಾಗಲು ವಿಫಲರಾಗುವರೋ ಅವರು ನಿಜಕ್ಕೂ ಪ್ರಾಮಾಣಿಕರಾಗಿ ಬದಲಾಗುವ ಉತ್ಕಟ ಇಚ್ಛೆಯನ್ನ ಹೊಂದಿರಲಾರರೆಂದು ಅರ್ಥ. ಅಂದರೆ ಹರೆ ಮನಸ್ಸಿನಿಂದ ಬದಲಾಗಲು ಪ್ರಯತ್ನಿಸುತ್ತಿರುತ್ತಾರಷ್ಟೇ. ಸರಿಯಾದ ಉದ್ದೇಶಕ್ಕೆ ಸಂಪೂರ್ಣ ಮನಸ್ಸಿನಿಂದ ಬದಲಾವಣೆ ಬಯಸಿದ್ದೇ ಆದರೆ ಆ ಬದ್ಧತೆಯೇ ನಿಮ್ಮನ್ನ ಬದಲಾಯಿಸುತ್ತದೆ. ಈಗ ಹೇಳಿದ್ವಲ್ಲ ಕಳ್ಳಂದ ಒಂದು ಉದಾಹರಣೆ, ಅದೇ ತರದಲ್ಲಿ ಕೆಲವರು ಹೌದಪ್ಪ ನಾನು ಬದಲಾಗ್ತೀನಿ, ಆದ್ರೆ ಬದಲಾಗ ಆಗ್ತಾ ಇಲ್ಲಲ್ಲ, ಆತರ ಒಂದು ಕನ್ಫ್ಯೂಸ್ ಆಗೋದು. ಅಂದ್ರೆ ಆ ಕಡೆನೂ ಅಲ್ಲ ಇತ್ಲಾಗೂ ಅಲ್ಲ, ನಂಗೆ ಒಂದು ಮಧ್ಯದಲ್ಲಿ ಎಲ್ಲೋ ನಿಂತ್ಕೊಂಡಿರ್ತಾರೆ. ನಂಗೆ ಆ ಕಡೆ ಹೋಗಕ್ಕೂ ಆಗ್ತಿಲ್ಲ, ಈ ಕಡೆ ಹೋಗಕ್ ಆಗ್ತಿಲ್ಲ, ಇಲ್ಲಿ ಮಧ್ಯದಲ್ಲಿ ಇದೀನಿ. ನಂಗೆ ಒಳ್ಳೇದ್ ಮಾಡಕ್ಕೂ ಆಗ್ತಾ ಇಲ್ಲ, ಇನ್ನು ಕೆಟ್ಟದ್ ಮಾಡಕ್ಕೂ ಇಷ್ಟ ಅಲ್ಲ. ಏನ್ ಮಾಡ್ಬೇಕು? ಆದ್ರೂ ಒಳ್ಳೇದು ಕಡೆ ನಾನು ಚೇಂಜಸ್ ಆಗ್ಬೇಕು. ಆ ತರದ ಕನ್ಫ್ಯೂಸ್ ಮಾಡ್ಕೊಂಡು ಮಧ್ಯದಲ್ಲಿ ನಿಂತಿರ್ತಾರೆ, ಅಂತವ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದಕ್ಕೆ ಒಂದು ಕಾರಣ ಕೂಡ ಹೇಳ್ತಿದ್ದಾರೆ. ನಿಜವಾದ ಬದಲಾವಣೆಯ ಇಚ್ಛೆ ಇತ್ತು ಅಂದ್ರೆ ಆ ಸುಪ್ತ ಮನಸ್ಸಿರುತ್ತಲ್ಲ, ಒಳ ಮನಸ್ಸು, ಅಲ್ಲಿಂದ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈ ಒಂದು ಹೊರಗಿನ ಮನಸ್ಸು, ಭೌತಿಕ ದೇಹದ ಮನಸ್ಸಿರುತ್ತಲ್ಲ, ಅದು ಒಂದು ಪೂರಕವಾಗಿ ಅದು ಸ್ಪಂದನೆ ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಅವಾಗ ಯಾವಾಗ ನಾವು ಬದಲಾಗ್ಬೇಕನ್ನ ಒಂದು ಇಚ್ಛೆ ಇಟ್ಕೊಂಡು ವಿಫಲರಾಗ್ತೀವೋ, ನಿಜಕ್ಕೂ ಪ್ರಾಮಾಣಿಕವಾಗಿ ಬದಲಾಗ್ಬೇಕು ಅನ್ನೋ ಒಂದು ಉತ್ಕಟವಾದ ಇಚ್ಛೆ, ಒಂದು ಕರಾರುವಕ್ಕಾಗಿಲ್ಲ, ನಾನು ಹೋಗ್ತೀನಿ, ಕೆಲಸ ಮಾಡ್ಬೇಕಾದ್ರೆ ಕೆಲಸ ಮಾಡ್ತೀನಿ, ನಾನ್ ಬದಲಾಗ್ತೀನಿ, ಒಂದು ಖಂಡಿತವಾಗಿ ಒಂದು ಕಡ್ಡಿ ತುಂಡು ಮಾಡ್ದಂಗೆ ಅಂತ ಮಾತಾಡ್ತಾರಲ್ಲ ಸಹಜವಾಗಿ, ಆ ತರ ಮಾಡ್ತೀನಿ ಅಂದ್ಮೇಲೆ ಅದನ್ನ ಮಾಡ್ಲೇಬೇಕು. ಆ ತರಹದಲ್ಲಿ ಇರ್ತಾರಲ್ಲ ಅಂತವ್ರು ಖಂಡಿತ ಅವರು ಬದ್ಲಾಗೆ ಆಗ್ತಾರೆ, ಅದಕ್ಕೆ ಸಂಬಂಧಪಟ್ಟಂಗೆ ಬದ್ಧತೆಯಿಂದ ಇರ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಸರಿಯಾದ ದಾರಿಯಲ್ಲಿ ನಡೆಯಬೇಕೆಂದರೆ ಮೊದಲಿಗೆ ನಿಮಗೆ ಸರಿ ಯಾವುದು, ತಪ್ಪು ಯಾವುದು ಎಂಬುದರ ಕುರಿತು ಅರಿವಿರಬೇಕು. ನಮಗೆ ಫಸ್ಟ್ ಅರಿವಿರ್ಬೇಕು. ಈಗ ಮಗುಗೆ ಆಗ್ಲಿ, ಒಬ್ಬ ಮಕ್ಕಳಿಗೆ ಆಗ್ಲಿ, ನಾವು ಆ ಮಕ್ಕಳಿಗೆ ಗೊತ್ತಿರಲ್ಲ ಸರಿ ಯಾವುದು ತಪ್ಪು ಯಾವುದು ಅಂತ. ದೊಡ್ಡವರಾದ್ರೂ ತಿಳಿಸಿ ಹೇಳಿದ್ರೆ ಗೊತ್ತಾಗುತ್ತೆ, ಅದು ತಪ್ಪು, ಇದು ಸರಿ, ಈ ತರ ಮಾಡ್ಬೇಕು, ಆ ತರ ಮಾಡ್ಬಾರ್ದು ಅಂತ. ಅದೇ ತರ ನಮ್ಗೆ ಕೂಡ ಫಸ್ಟ್ ಡಿಸಿಷನ್ ತಗೋಬೇಕು. ನಾವು ಸರಿ ಯಾವುದು ತಪ್ಪು ಯಾವುದು ಏನ್ ಅನ್ನೋದು ಅದು ನಾಲೆಡ್ಜ್ ಇರ್ಬೇಕು. ಸಹಜವಾಗಿ ಮನುಷ್ಯರಿಗೆ ಇರುತ್ತೆ, ಆದ್ರೂ ಕೂಡ ಒಂದು ಎಂಜಾಯ್ಮೆಂಟ್ ಅಥವಾ ಒಂದು ಸುಖಕ್ಕೆ ಮೋಹಕ್ಕೆ ಬಿದ್ದುಬಿಟ್ಟು ಸ್ವಲ್ಪ ಆ ಕಡೆ ಈ ಕಡೆ ಜಾರ್ತಾ ಇರ್ತಾರೆ ಮನುಷ್ಯ. ಆದ್ರೆ ಈ ಒಂದು ಒಳ್ಳೆಯ ಅರಿವು ಇಟ್ಕೊಂತೀವಲ್ಲ, ಆ ಅರಿವಿನ ನಂತರ ಯಾವ ಬದಲಾವಣೆಗಾಗಿ ಪ್ರಯತ್ನಿಸಬೇಕು ಎನ್ನುವುದು ನಿಮಗೆ ತಿಳಿಯುತ್ತದೆ. ಅರಿವು ಎಂದರೆ ಆಧ್ಯಾತ್ಮಿಕ ಅರಿವು ಎಂದರ್ಥ. ಅಂದ್ರೆ ಇಲ್ಲಿ ನಾಲೆಡ್ಜ್, ಅರಿವು ಅಂತ ಹೇಳ್ತಿದಾರಲ್ಲ, ಸ್ಪಿರಿಚುವಲ್ ನಾಲೆಡ್ಜ್ ಅಂತ ಹೇಳ್ತಾ ಇದ್ದಾರೆ. ಈ ಜ್ಞಾನ ಅಥವಾ ಅರಿವಿನ ಮೂಲದ ಕುರಿತು ನಿಮಗೆ ಖಚಿತವಾಗಿ ತಿಳಿದಿರುವುದು ಎಲ್ಲಕ್ಕಿಂತಲೂ ಮುಖ್ಯವಾದದ್ದು. ಭೂಮಿಯ ಮೇಲಂತೂ ಈಗೀಗ ಆಧ್ಯಾತ್ಮಿಕದ ಹೆಸರಿನಲ್ಲಿ ಬೇಕಾದಷ್ಟು ತಪ್ಪು ಸಂದೇಶಗಳನ್ನ ಹರಡಿಸಲಾಗುತ್ತಿದೆ. ಆದರೆ ಭಗವಂತನು ನಿಮಗೆ ಸುಪ್ತ ಮನಸ್ಸನ್ನ ನೀಡಿರುವುದರಿಂದ ಅದು ನಿಮ್ಮನ್ನ ಸರಿಯಾದ ಜ್ಞಾನದ ಮಾರ್ಗಕ್ಕೆ ಕೊಂಡೊಯ್ಯುತ್ತದೆ. ಅಂದ್ರೆ ಈಗ ಎಲ್ಲರೂ ಕೂಡ ಈ ಒಂದು ಸ್ಪಿರಿಚುವಲ್ ಅಂದ್ರೆ ಒಂದೇ ಲೇಬಲ್ ಇಟ್ಕೊಂಡಿರ್ತಾರೆ,
ನಿಜ. ಆದ್ರೆ ಅವ್ರವ್ರದೇ ಒಂದು ಮಾರ್ಗ ಇರುತ್ತೆ. ಈಗ ನಾವ್ ಧ್ಯಾನ ಮಾಡ್ತಾ ಇದೀವಿ ಅಂದ್ರೆ ನಮ್ಮದೇ ಒಂದು ಧ್ಯಾನ ಏನು, ಒಂದು ಉಸಿರಾಟದ ಮೇಲೆ ಗಮನ ಕೊಡೋದು, ಉಸಿರನ್ನ ಗಮನಿಸುತ್ತಾ ಧ್ಯಾನ ಮಾಡೋದು ಅಂತ ನಾವ್ ಹೇಳ್ತಾ ಧ್ಯಾನ ಮಾಡ್ತೀವಿ. ಆದ್ರೆ ಇನ್ನೊಂದು ಪಂಗಡದ ಜನ ಏನ್ ಹೇಳ್ತಾರೆ, ಇಲ್ಲ ಧ್ಯಾನ ಅಂದ್ರೆ ನಾವ್ ಆತರ ಮಾಡಲ್ಲಪ್ಪ, ನಾವ್ ಹಿಂಗ್ ಕಣ್ ಮುಚ್ಕೊಂತೀವಿ, ಹಿಂಗ್ ಕುತ್ಕೊಂತೀವಿ, ನಾವ್ ಈ ತರ ನಾರ್ಮಲ್ ಆಗಿ ಈ ತರ ಚಿನ್ಮುದ್ರೆ ಇಟ್ಕೊಂತೀವಿ, ಹಿಂಗ್ ಕುತ್ಕೊಂತೀವಿ ಅಂತ ಇನ್ನ ಕೆಲವ್ರು ಹೇಳ್ತಾರೆ. ಇನ್ನ ಕೆಲವರು ಇನ್ನೊಂದು ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಒಂದೊಂದು ಪಂಗಡದಲ್ಲೇ ಈ ತರದ ಧ್ಯಾನ ಅನ್ನೋದನ್ನ ಬೇರೆ ಬೇರೆ ವಿಧದಲ್ಲಿ ಹೇಳ್ತಾ ಹೋಗ್ತಾರೆ. ಕೆಲವರಿಗೆ ಅದು ಕನ್ಫ್ಯೂಸ್ ಕೂಡ ಆಗುತ್ತೆ. ಅವ್ರು ಆತರ ಹೇಳಿದ್ರು, ನೀವ್ ಈ ತರ ಹೇಳ್ತಾ ಇದೀರಿ, ಇದ್ಯಾಕೆ ಅದ್ಯಾಕೆ ಅಂತ. ಅದೇ ತರಹದಲ್ಲಿ ಎಷ್ಟೊಂದು ಇದ್ರಲ್ಲಿ ಈ ಒಂದು ಆಧ್ಯಾತ್ಮಿಕತೆಯನ್ನ ಅರಿವನ್ನ ತುಂಬಾನೇ ತಪ್ಪಾಗಿ ಬಹಳ ಜನ ಹರಡಿಸ್ತಾ ಇದ್ದಾರೆ ಭೂಮಿ ಮೇಲೆ. ನಿಮಗೆ ಒಳಗಿನಿಂದ ಏನ್ ಸಂದೇಶ ಬರುತ್ತೆ ಸುಪ್ತ ಮನಸ್ಸಿನಿಂದ, ಅದನ್ನ ಫಾಲೋ ಅಪ್ ಮಾಡಿ ಅಂತ ಇಲ್ಲಿ ನಮಗೆ ತಿಳಿಸ್ತಾ ಇದ್ದಾರೆ. ಆದರೆ ಆ ಮಾರ್ಗದ ಕುರಿತು ನಿಮಗೆ ಪ್ರಾಮಾಣಿಕ ತುಡಿತವಿರಬೇಕು. ಅಂದ್ರೆ ನಾವು ಆ ಮಾರ್ಗಕ್ಕೆ ಹೋಗ್ತೀವಿ ಅಂದ್ರೆ, ಆ ಒಂದು ದಾರಿಗೆ ಹೋಗ್ತೀವಿ ಅಂದ್ರೆ ಆನೆಸ್ಟ್ ಆಗಿ ನಮಗೆ ಅದ್ರ ಕಡೆಗೆ ಹೋಗ್ಬೇಕು ಅನ್ನೋ ಒಂದು ತುಡಿತ ಅನ್ನೋದು, ಹಪಹಪಿ ಅನ್ನೋದು ಇರ್ಬೇಕಾಗುತ್ತೆ. ಬದಲಾಗಲು ಯಾವುದೇ ಸುಲಭವಾದ ಮಾರ್ಗವನ್ನು ನೀವು ಹುಡುಕುತ್ತಿದ್ದರೆ ಅಥವಾ ಬದಲಾಗಲು ವಿರೋಧಿಸಿದರೆ ನೀವು ಪ್ರಾಮಾಣಿಕ ಅನ್ವೇಷಕರಾಗಿರಲು ಸಾಧ್ಯವೇ ಇಲ್ಲ. ಅಂದ್ರೆ ಏನೋ ಚೇಂಜಸ್ ಆಗ್ಬೇಕು ಅಂತ ಅನ್ಕೊಂಡಿದೀವಿ, ಆದ್ರೂ ಕೂಡ ನಾವ್ ಅದನ್ನ ಬದಲಾಗೋದನ್ನ ವಿರೋಧ ಪಡಿಸೋದು ಅಥವಾ ನಾವು ಕರೆಕ್ಟ್ ಆಗಿ ಆನೆಸ್ಟ್ ಆಗಿ ಒಂದು ಹುಡುಕಾಟ ನಡೆಸ್ತಾ ಇದೀವಿ ಅಂತ ಅಂದಾಗ, ಅದನ್ನೇ ಸರಿಯಾಗಿ ಹುಡುಕಾಟ ನಡೆಸ್ತಾ ಇದ್ದಾಗ ಆಗ ನಮ್ಮ ಇಂಟೆನ್ಷನ್ ಓಕೆ ಬದಲಾಗೋದು ಇರೋದಿಲ್ಲ ಅಂತ ಅರ್ಥ ಅಂತ ಹೇಳ್ತಿದ್ದಾರೆ. ಆಗ ನಿಮ್ಮ ಭೌತಿಕ ಮನಸ್ಸೇ ನಿಮ್ಮನ್ನು ತಪ್ಪು ಹಾದಿಗೆ ಮಾರ್ಗದರ್ಶನ ಮಾಡಿಬಿಡುವ ಸಾಧ್ಯತೆ ಇರುತ್ತದೆ. ಫಿಸಿಕಲ್ ಬಾಡಿ ಸಂಬಂಧಪಟ್ಟ ಮನಸ್ಸು ಯಾವಾಗ್ಲೂ ಕೊಡೋದೆ ರಾಂಗ್ ಗೈಡೆನ್ಸ್ ಅಂತಾನೆ ಇಲ್ಲಿ ನಮ್ಗೆ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಂತರಾತ್ಮ, ನಮ್ಮ ಅಂತರಾತ್ಮ ಇದೆಯಲ್ಲ, ಅಂದ್ರೆ ಸುಪ್ತ ಮನಸ್ಸು ಅಂತ ಇಲ್ಲಿ ಪದೇ ಪದೇ ನಮ್ಗೆ ಏನ್ ಹೇಳ್ತಾ ಇದ್ದಾರೆ, ಅದು ಮಾತ್ರ ನಮಗೆ ಕರೆಕ್ಟ್ ಆಗಿ ಕೊಡುವಂತಹ ಮೆಸೇಜ್ ಸರಿಯಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಲ್ಪ ಜ್ಞಾನ ಅಪಾಯಕಾರಿಯಾದದ್ದು. ನಿಮ್ಮ ಆತ್ಮದ ಪೋಷಣೆಗೆ ಏನು ಬೇಕೋ ಅದನ್ನೇ ಮಾಡಿ, ನಿಮ್ಮ ಅಹಂಕಾರದ ಪೋಷಣೆಗಲ್ಲ. ಅಂದ್ರೆ ಒಳಗಿನ ನಮ್ಮ ಆತ್ಮದ ಒಂದು ಪೋಷಣೆ ಏನಿರುತ್ತೆ, ಅದಕ್ಕೇನ್ ಬೇಕೋ ಅದನ್ನ ಮಾಡಿ, ಅದಕ್ಕೇನ್ ಬೇಕೋ ಆ ಊಟ ಕೊಡಿ. ಬರೇ ದೇಹಕ್ಕೆ ಊಟ ಕೊಡ್ತಾ ಇರ್ತೀವಲ್ಲ, ಆತರ ಪಂಚೇಂದ್ರಿಯಗಳಿಗೆ ಊಟ ಕೊಡ್ತಾ ಇರ್ತೀವಲ್ಲ, ಅದು ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಪ ಜ್ಞಾನ ಅಂದ್ರೆ ಈಗ ಒಂಥರ ಹಾಫ್ ಬಾಯ್ಲ್ಡ್ ಹೆಗ್ ಹೇಗೆ ಒಂದು ಅದು ತಿನ್ನೋದಿಕ್ಕೆ ಅದು ಅನಾರೋಗ್ಯ ಅಂತ, ಅಂದ್ರೆ ಆರೋಗ್ಯಕರ ಅಲ್ಲ ಅಂತ ಸಹಜವಾಗಿ ಹೇಳ್ತಾರೋ ಹಾಗೆ. ಅಂದ್ರೆ ಅದು ಆಕ್ಚುಲಿ ತಿನ್ನೋ ಆಗಿಲ್ಲ ಗೊತ್ತು, ಬಟ್ ಒಂದು ವಿಧದಲ್ಲಿ ಹೇಳೋದಾದ್ರೆ ಅಲ್ಲಿ ಒಂದು ಉದಾಹರಣೆ ಕೊಡ್ಬೋದು. ಅಥವಾ ಅರೆ ಬೆಂದ ಅಕ್ಕಿ ಅಥವಾ ಅನ್ನ ಅಂತಾನು ಕೂಡ ಹೇಳ್ಬೋದು. ಅದು ಹೇಗೆ ನಾವು ತಿನ್ನೋದಿಕ್ಕೆ ಆಗೋದಿಲ್ವೋ ಅದೇ ತರಹದಲ್ಲಿ ಅಲ್ಪ ಜ್ಞಾನ ಅನ್ನೋದು ಕೂಡ ಅಪಾಯಕಾರಿ. ಪೂರ್ತಿಯಾಗಿ ತಿಳ್ಕೊಂಡಿರ್ಬೇಕು ನಾವು. ನಿಮ್ಮ ಆತ್ಮದ ಪೋಷಣೆ ನಾವು ಮಾಡ್ಕೊಂಡಾಗ ಆಗ ಜ್ಞಾನ ಅನ್ನೋದು ಆತ್ಮದಿಂದ ಕರೆಕ್ಟ್ ಆಗಿ ಸಿಗ್ತಾ ಹೋಗುತ್ತೆ. ಆತ್ಮದ ಪೋಷಣೆ ಆದಾಗ, ಆತ್ಮದ ಪೋಷಣೆ ಆಗದೆ ಇದ್ದಾಗ ಅಲ್ಲಿ ಜ್ಞಾನ ಅನ್ನೋದು ಇರೋದಿಲ್ಲ, ಅರ್ಧ ಬರ್ಧ ಜ್ಞಾನ ಇರುತ್ತೆ. ಪೋಷಣೆ ಮೀನ್ಸ್ ಆತ್ಮಕ್ಕೆ ನಾವು ಕೊಡುವಂತಹ ಜ್ಞಾನ, ಆತ್ಮಕ್ಕೆ ಕೊಡೋದು ಆತ್ಮ ಜ್ಞಾನ, ಅದರ ಒಂದು ಊಟ. ಅದು ಒಂದು ಊಟ ಅಂದ್ರೆ ಅಲ್ಲಿ ಜ್ಞಾನ ಪಡ್ಕೊಡೋದು. ನಾವೆಷ್ಟು ಒಳ್ಳೊಳ್ಳೆ ರೀತಿಯಲ್ಲಿ ಜ್ಞಾನ ಪಡ್ಕೊಳ್ತಾ ಹೋಗ್ತೀವಿ, ಅಲ್ಲಿ ಆತ್ಮ ಅನ್ನೋದು ಅಷ್ಟೇ ಸುಧಾರಿಸ್ತಾ ಹೋಗುತ್ತೆ. ಆಗ ಅದರ ಒಂದು ಪೋಷಣೆ ಅನ್ನೋದು ಆಗ್ತಾ ಹೋಗುತ್ತೆ. ಹೇಗೆ ನಾವು ದೇಹಕ್ಕೆಲ್ಲ ಒಂದು ಊಟ ಅಥವಾ ಒಂದು ಹಣ್ಣು ಆಗಿರ್ಬೋದು, ಹಂಪ್ಲಾಗಿರ್ಬೋದು, ಅಥವಾ ಒಂದು ಏನದು ತರಕಾರಿ ಆಗಿರ್ಬೋದು, ಏನೇನೆಲ್ಲ ನಾವು ವೆಜಿಟೇಬಲ್ಸ್ ಅಂತೆಲ್ಲ ಕೊಡ್ತೀವಿ, ಆ ಪೋಷಣೆ ಕೊಡ್ತಾ ಎಲ್ಲಾ ತರ ವಿಟಮಿನ್ಸ್ ಕೊಡ್ತೀವಿ. ಅದೇ ತರಹದಲ್ಲಿ ಆತ್ಮದ ಪೋಷಣೆ ಅಂದ್ರೆ ಈ ಒಂದು ಜ್ಞಾನದ ಹರಿವನ್ನ ಹರಿಸೋದ್ರ ಮುಖಾಂತರವಾಗಿ ಅದರ ಪೋಷಣೆಯನ್ನ ಮಾಡ್ಬೇಕು. ಆದ್ರೆ ಅಹಂಕಾರದ ಪೋಷಣೆಗಲ್ಲ, ಅಹಂಕಾರವನ್ನ ಪೋಷಣೆ ಮಾಡೋದ್ರ ಮುಖಾಂತರ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಇಲ್ಲಿ ಹೇಳ್ತಿದ್ದಾರೆ, ಒಬ್ಬ ವ್ಯಕ್ತಿಯು ನಿಜವಾದ ಗುರುವನ್ನ ಹೇಗೆ ಗುರುತಿಸುತ್ತಾನೆ? ಯಾರಿಗಾದ್ರೂ ಡೌಟ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ. ಹಾಗೆ ಒಬ್ಬ ವ್ಯಕ್ತಿ ನಿಜವಾದ ಗುರು ಹೇಗೆ ಐಡೆಂಟಿಫೈ ಮಾಡೋದಕ್ಕಾಗುತ್ತೆ, ಇವರೇ ಅಪ್ಪ ನನ್ನ ನಿಜವಾದ ಗುರು ಅಂತ? ಕೆಲವರು ನಿಜಕ್ಕೂ ಅದೃಷ್ಟವಂತರಾಗಿರುತ್ತಾರೆ, ಅವರಿಗೆ ಅಸಾಮಾನ್ಯ ಮತ್ತು ಅದ್ವಿತೀಯವಾದ ಗುರುಗಳು ದೊರಕಿರುತ್ತಾರೆ. ಕೆಲವ್ರಿಗೆಲ್ಲ ಹೇಗೆ ನಮ್ಗೆಲ್ಲ ಪತ್ರಿಜಿಯವ್ರು ದೊರಕಿದ್ದಾರೆ ನೋಡಿ, ಹಾಗೇನೆ ಅದೃಷ್ಟವಂತರಾಗಿರ್ತಾರೆ, ಅವರಿಗೆ ಇದೇ ತರಹದ ಈ ಒಂದು ಅಸಾಮಾನ್ಯ ಆದಂತಹ ಅದ್ವಿತೀಯ ಗುರುಗಳು ಸಿಕ್ಕಿರ್ತಾರೆ. ಆದ್ರೆ ಆಧ್ಯಾತ್ಮಿಕ ಜ್ಞಾನವನ್ನ ಪಡೆಯಲು ಎಲ್ಲರೂ ಅರ್ಹರಾಗಿರುವುದರಿಂದ ಆ ಜ್ಞಾನವನ್ನೇ ನಿಮ್ಮ ಗುರುವನ್ನಾಗಿ ಮಾಡಿಕೊಳ್ಳಿ. ಜ್ಞಾನ, ಆಧ್ಯಾತ್ಮಿಕ ಜ್ಞಾನ, ಅದನ್ನೇ ನಮ್ಮ ಗುರುವನ್ನಾಗಿ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದರ ಪ್ರಾಮಾಣಿಕ ಅನ್ವೇಷಣೆಗೆ ನೀವು ಮನಸ್ಸು ಮಾಡಿದೆಯಾದರೆ ನಿಮಗೆ ಆ ಜ್ಞಾನ ಸಿಗುವುದರಲ್ಲಿ ಸಂಶಯವೇ ಇಲ್ಲ.
ಇನ್ನೂ ಗುರುವನ್ನು ಅರಸಿ ಹೊರಟಾಗ ನಿಮ್ಮ ಸಾಮಾನ್ಯ ಜ್ಞಾನವನ್ನ ಬಳಸಿ ಬಹಳಷ್ಟು ಜನರು ಜ್ಞಾನವನ್ನ ಸಂಪಾದಿಸಿದ್ದು ಅದನ್ನ ತಪ್ಪಾಗಿ ಬಳಸುತ್ತಿದ್ದಾರೆ. ನಿಜವಾದ ಗುರುವು ಜ್ಞಾನವನ್ನು ಲಾಭಕ್ಕೆಂದು ಬಳಸುವುದಿಲ್ಲ. ನಿಜವಾದ ಗುರುಗಳು ನಿಸ್ವಾರ್ಥರಾಗಿದ್ದು ಅವರ ಅರಿವನ್ನು ತಮ್ಮ ಮತ್ತು ಇತರರ ಆಧ್ಯಾತ್ಮಿಕ ಏಳಿಗೆಗಾಗಿ ಬಳಸುತ್ತಾರೆ. ಅಂದ್ರೆ ಒಬ್ಬ ಗುರು ಅಂದ್ರೆ ಹೇಗಿರ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಗುರು ಅಂದ್ರೆ ಆ ಜ್ಞಾನ ಅವ್ರು ಏನು ತಿಳುವಳಿಕೆ ಪಡ್ಕೊಂಡಿರ್ತಾರೆ ಅದನ್ನ ಒಂದು ಎನ್ಕ್ಯಾಶ್ ಮಾಡ್ಕೊಳಕ್ಕೆ ಅಥವಾ ಏನಾದ್ರೂ ಒಂದು ಲಾಭ ಸಂಪಾದನೆ ಮಾಡ್ಕೊಳಕ್ಕೆ ಬಳಸೋದಿಲ್ಲ, ಅಥವಾ ಒಂದು ಸ್ವಾರ್ಥಕ್ಕೆ ಕೂಡ ಬಳಸೋದಿಲ್ಲ. ಅವರು ಹೇಗೆ ಅಂದ್ರೆ ಒಬ್ಬ ಗುರು ನಿಮ್ಮನ್ನ ಹಾಳು ಮಾಡೋದಿಲ್ಲ, ಬದಲಿಗೆ ನಿಮ್ಮ ಆತ್ಮಕ್ಕೆ ಅಂದ್ರೆ ನಮ್ಮ ಆತ್ಮಕ್ಕೆ ಒಂದು ಟ್ರೈನಿಂಗ್ ಅನ್ನ ಕೊಡ್ತಾ ಹೋಗ್ತಾರೆ. ಬಹಳಷ್ಟು ಜನರಿಗೆ ತಮಗೆ ಬೇಕಾದ್ದು ಗುರುಮುಖೇನ ಸಿಗುತ್ತದೆ ಎಂಬ ಒಂದೇ ಕಾರಣಕ್ಕೆ ತಮಗೆ ಸರಿಯಾದ ಗುರು ಒಬ್ಬ ದೊರೆತಿರುವರೆಂದು ನಂಬಿಕೊಂಡಿರುತ್ತಾರೆ. ಗುರುವಿನಿಂದ ದೊರೆತ ಹರಿವನ್ನ ಅರ್ಥ ಮಾಡಿಕೊಳ್ಳುವುದು ಅವರಿಗೆ ಸುಲಭವಾಗಿರುತ್ತದೆ, ಏಕೆಂದರೆ ಆ ಹರಿವು ಇವರಲ್ಲಿ ಬದಲಾವಣೆಯನ್ನೇನು ಕೇಳುತ್ತಿರುವುದಿಲ್ಲ, ಜೊತೆಗೆ ಲೌಕಿಕ ಲೋಕದ ಬೆಳವಣಿಗೆಯನ್ನು ಒಳಗೊಂಡಿರುತ್ತದೆ. ನೀವು ನಿಜಕ್ಕೂ ಸತ್ಯದ ಪ್ರಾಮಾಣಿಕ ಅನ್ವೇಷಕರಾಗಿದ್ದರೆ ಆ ಸತ್ಯದ ಹಾದಿಯಲ್ಲಿ ನಡೆಯುವುದು ಅತ್ಯಂತ ಕಠಿಣವಾದದ್ದೆಂದು ನಿಮ್ಮ ಸಾಮಾನ್ಯ ಅರಿವಿಗೆ ಬರಬೇಕು. ಇದರ ಬದಲಿಗೆ ನೀವೊಬ್ಬ ಅಹಂ ಅನ್ನು ಹೊಂದಿರುವ ವ್ಯಕ್ತಿಯಾಗಿದ್ದರೆ ಸತ್ಯವನ್ನ ಒಪ್ಪಿಕೊಳ್ಳುವುದು ನಿಮಗೆ ಕಷ್ಟವಾಗುತ್ತದೆ. ಜೊತೆಗೆ ನಿಮ್ಮ ಅಹಂ ನಿಮ್ಮನ್ನ ತಿಳುವಳಿಕೆಯನ್ನು ಪಡೆಯುವುದರಿಂದ ತಡೆಯುತ್ತದೆ. ಅಂದ್ರೆ ಈ ಲೌಕಿಕಕ್ಕೆ ಸಂಬಂಧಪಟ್ಟಾಗಿ ನಾವು ಗುರುವನ್ನ ಅನುಸರಿಸುತ್ತಾ ಆತನನ್ನ ಫಾಲೋ ಮಾಡ್ತಾ ಆತ ಹೆಂಗ್ ಹೇಳ್ತಾ ನಾವು ಕೇಳ್ತಾ ಇದೀನಿ ಅಂತ ಒಂದು ಬಿಂಬದಿಂದ ನಾವ್ ಇರ್ತಾ ಹೋಗ್ತೀವಿ. ಆದ್ರೆ ಅಲ್ಲಿ ಒಂದ್ ರೀತಿಯಲ್ಲಿ ಲೌಕಿಕಕ್ಕೆ ಸಂಬಂಧಪಟ್ಟ ಹಾಗೆ ಬೆಳವಣಿಗೆ ಇರುತ್ತೆ. ಆದ್ರೆ ನಿಜಕ್ಕೂ ಕೂಡ ನಾವು ಒಂದು ಆನೆಸ್ಟ್ ಆಗಿ ಒಂದು ಹುಡುಕಾಟ ನಡೆಸ್ತಾ ಇದ್ವಿ ಅಂದ್ರೆ ಸತ್ಯದ ಹಾದಿಯಲ್ಲಿ ಇದ್ದಾಗ ಮಾತ್ರ, ಒಂದು ಸತ್ಯದ ಹಾದಿಯಲ್ಲಿ ಇದ್ದಾಗ ನಮ್ಗೆ ಅಹಮ್ಮನ್ನ ಬಿಟ್ಟು ಇರೋದಕ್ಕೆ ಸಾಧ್ಯ ಆಗುತ್ತೆ. ಅಹಂಕಾರವನ್ನ ಪೋಷಣೆ ಮಾಡ್ತಾ ಹೋದಾಗ ಆಗ ನಮ್ಗೆ ಇದ್ಯಾವ್ದು ಸಾಧ್ಯ ಆಗೋದಿಲ್ಲ. ಅಂದ್ರೆ ಸತ್ಯ ಒಪ್ಕೊಳ್ಳೋದಾಗ ಕಷ್ಟ ಆಗುತ್ತೆ. ಸಹಜವಾಗಿ ಸತ್ಯ ಒಪ್ಕೊಳ್ಳೋರೆಲ್ಲ ಹಾಗೆ ಇರ್ತಾರೆ. ನಾನು ಹೇಗ್ ಒಪ್ಕೊಂಡ್ಲಿ ಇದ್ನ, ನನ್ಗೆ ಗೊತ್ತು, ನನ್ಗೆ ಅದೆಲ್ಲ ತಿಳುವಳಿಕೆ ಇದೆ, ನೀ ಏನ್ ಹೇಳೋದು, ಸಹಜವಾಗಿ ಈ ತರ ಒಂದು ಆಟಿಟ್ಯೂಡ್ ತೋರಿಸ್ತಾ ಇರ್ತಾರಲ್ವಾ, ಅಂದ್ರೆ ಅಹಂಕಾರ ಅನ್ನೋದು ಬಿಂಬಿಸ್ತಾ ಇರ್ತಾರಲ್ಲಿ. ಜೊತೆಗೆ ನಿಮ್ಮ ಅಹಂ ನಿಮ್ಮನ್ನು ತಿಳುವಳಿಕೆಯನ್ನ ಪಡೆಯುವುದನ್ನ ತಡೆಯುತ್ತದೆ. ಸಹಜವಾಗಿ ಆ ಒಂದು ನಾಲೆಡ್ಜ್ ಏನಾದ್ರು ತಗೋಬೇಕು ಅಂದ್ರೆ ಅಹಂಕಾರ ಅನ್ನೋದು ಅಡ್ಡ ಬಂದಾಗ, ನನಗೆ ಗೊತ್ತಿದೆ ಅನ್ನೋದು ಮನ್ಸಿಗೆ ಬಂದಾಗ ಒಬ್ರು ಹೇಳೋದನ್ನ ನಾವು ಕೇಳೋದಿಲ್ಲ ಅಲ್ವಾ. ಒಬ್ರು ಹೇಳೋದನ್ನ ನಾವ್ ಯಾವಾಗ ಕೇಳಲ್ಲ ಅಂದಾಗ ನಮಗ್ ಗೊತ್ತಿರುತ್ತೆ ಅನ್ನೋದೊಂದು ಅಹಂಕಾರ ಇರುತ್ತೆ. ಆಗ ನಾವು ನಾಲೆಡ್ಜ್ ಏನಿರುತ್ತೆ ಆ ನಾಲೆಡ್ಜ್ ಎದುರಿನ ವ್ಯಕ್ತಿ ಏನ್ ಕೊಡ್ತಾ ಇರ್ತಾನೆ ಆ ನಾಲೆಡ್ಜ್ ಅನ್ನ ನಾವು ಪಡ್ಕೊಳ್ಳೋದಿಕ್ ಆಗೋದಿಲ್ಲ. ಅದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನಿಜವಾದ ಗುರುವೆಂದು ನಿಮ್ಮನ್ನ ದುರ್ಬಲಗೊಳಿಸಲಾರ. ಅಂದ್ರೆ ನಿಜವಾದ ಗುರು ನಮ್ಮನ್ನ ವೀಕ್ ಮಾಡೋದಿಲ್ಲ. ಅವನು ನಿಮ್ಮೊಳಗಿನ ಗುರುವನ್ನು ಅನ್ವೇಷಿಸಲು ಸಹಾಯ ಮಾಡ್ತಾನೆ. ಅಂದ್ರೆ ನಮ್ಮ ಒಳಗಿನ ಗುರುವನ್ನ ಹುಡ್ಕೋದಿಕ್ಕೆ ಸಹಾಯ ಮಾಡ್ತಾನೆ. ಅಂದ್ರೆ ಸಹಜವಾಗಿ ಹೇಳ್ತಾರೆ ನೋಡಿ, ನಮ್ಮ ಆತ್ಮವೇ ನಮಗೆ ಗುರು ಅಲ್ವಾ. ನಮ್ಗೆ ಇದ್ರಲ್ಲೆಲ್ಲ ಹಾಗೆ ಅಲ್ವಾ ಹೇಳ್ಕೊಟ್ಟಿರೋದು. ನಮ್ಮ ಆತ್ಮವೇ ನಮ್ ಗುರು. ನಿಜವಾದ ಗುರು ಹುಡ್ಕೋದೇನೆ ನಿನ್ನೊಳಗೆ ನೀನ್ ಹೋಗು, ನಿನ್ನ ಗುರು ನಿನ್ನ ಒಳಗಿರುವ ಆ ಒಂದು ಗುರುವನ್ನ ಅನುಸರಿಸಿ ಫಾಲೋ ಮಾಡ್ತಾ ಹೋಗು, ಧ್ಯಾನ ಮಾಡ್ತಾ ಹೋಗು ಅಂತ. ಅದನ್ನ ನಮ್ಗೆ ಇಲ್ಲಿ ತಿಳಿಸ್ತಾ ಇದ್ದಾರೆ. ನೀವು ಆತನಿಗೆ ಅವಲಂಬಿತರಾಗಿರುವುದಿಲ್ಲ, ಸ್ವಾವಲಂಬಿಗಳಾಗಿರುತ್ತೀರಿ. ಸತ್ಯವನ್ನ ಹೇಳುವ ಗುರುವಿನಿಂದ ದೂರ ಸರಿಯಬೇಡಿ, ಬದಲಿಗೆ ನಿಮ್ಮ ಅಹಂಕಾರವನ್ನ ಪುಷ್ಟೀಕರಿಸುವ ಗುರುವಿನಿಂದ ಮಾತ್ರ ದೂರ ಬನ್ನಿ. ನಿಜವಾಗಿ ಟ್ರೂತ್ ಯಾರು ಹೇಳ್ತಾರೆ ಆ ಗುರುವಿನ ಹತ್ರಕ್ಕೆ ಹೋಗ್ಬೇಕು. ಯಾರು ಸುಳ್ಳು ಹೇಳ್ತಾರೆ ಅಥವಾ ಅಹಂಕಾರವನ್ನ, ನಮ್ಮಲ್ಲಿರೋ ಅಹಂ ಏನಿರುತ್ತೆ ಅದನ್ನ ಪುಷ್ಟೀಕರಿಸ್ತಾ ಹೌದೌದು ನೀನ್ ಮಾಡಿದ್ದೆ ಸರಿ, ನೀನ್ ಹೇಳಿದ್ದೆ ಕರೆಕ್ಟ್ ಇದೆ, ಹಾಗೆ ಇರ್ಬೇಕು ಅಂತ ಯಾರು ಪೋಷಣೆ ಕೊಡ್ತಾ ಹೋಗ್ತಾರ ಆ ಗುರುವಿನಿಂದ ಮಾತ್ರ ದೂರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಆತ್ಮವನ್ನ, ನಿಮ್ಮ ಮೌಲ್ಯವನ್ನು ಮತ್ತು ನಿಮ್ಮ ಸ್ವಾಭಿಮಾನವನ್ನ ದುರ್ಬಲಗೊಳಿಸುವ ಗುರುವಿನಿಂದಂತೂ ದೂರವೇ ಇರಿ. ಅಂದ್ರೆ ನಮ್ಮ ಒಂದು ಮೌಲ್ಯ ಅನ್ನೋದು ಏನಿರುತ್ತೆ, ಆ ಒಂದು ಸ್ವಾಭಿಮಾನ ಏನಿರುತ್ತೆ ಅದನ್ನ ವೀಕ್ ಮಾಡೋ ಗುರು ಇರ್ತಾರಲ್ಲ, ಅಂತಹ ಗುರುವಿಂದ ದೂರ ಇರಿ ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಒಳಗಿನ ತಿಳುವಳಿಕೆಯನ್ನ ಬಳಸಿ ನಿಮ್ಮೊಳಗಿನ ಸೂಚನೆಗಳಿಂದ ಯಾರು ಸರಿ ಯಾರು ತಪ್ಪು ಎಂದು ನಿರ್ಣಯಿಸಿ. ಗೊತ್ತಲ್ವಾ, ನಮ್ಮ ಒಳಗಿರೋ ಮನಸ್ಸು ಅನ್ನೋದು ನಮಗೆ ಕರೆಕ್ಟ್ ಆಗಿ ದಾರಿ ತೋರಿಸುತ್ತೆ, ಸುಳ್ಳಂತೂ ಹೇಳಲ್ಲ. ಆ ಒಂದು ಗುರು ನಮ್ಮ ಒಳಗೆ ಅಡಗಿರುವಂತಹ ಆ ಒಂದು ಆತ್ಮ ಅನ್ನುವ ಗುರುವನ್ನ ಕರೆಕ್ಟ್ ಆಗಿ ಫಾಲೋ ಮಾಡಿ. ಯಾರು ಸರಿಯಾದ ಗುರು ಯಾರು ತಪ್ಪಾದ ಗುರು, ಬಹಳ ಜನ ಇದ್ದಾರೆ. ಗುರು ಅನ್ನೋರು ತುಂಬಾ ಜನ ಇದ್ದಾರೆ ಬ್ರಹ್ಮಾಂಡದಲ್ಲಿ.
ಎಲ್ಲರೂ ಕೂಡ ಸರಿಯಾಗಿ ಒಂದು ಒಳ್ಳೆ ವೇನಲ್ಲಿ ಹೇಳ್ಕೊಡ್ತಿರಲ್ಲ. ಅಲ್ಲಿ ಇಲ್ಲಿ ಬಹಳ ಇರ್ತಾರೆ, ನೀವೆಲ್ಲ ನೋಡ್ತಿರ್ಬೋದು ಟಿವಿಗಳೆಲ್ಲ. ಕಳ್ಳ ಗುರು ಅಥವಾ ಕಳ್ಳ ಸ್ವಾಮೀಜಿಗಳು ಅಂತ ಒಂದು ಲೇಬಲ್ ಹಾಕ್ಬಿಟ್ಟು ತೋರಿಸ್ತಾನೆ ಇರ್ತಾರೆ. ಯಾಕೆ ತೋರಿಸ್ತಾರೆ ಅಂದ್ರೆ ಆ ತರಹದಲ್ಲಿ ಆ ವೇಷಧಾರಣೆಯನ್ನ ಮಾಡ್ಕೊಂಡು ಮಾಡಬಾರ್ದನ್ನೆಲ್ಲ ಮಾಡ್ತಾ ಬರ್ತಿರ್ತಾರಲ್ವಾ, ಆ ತರದಲ್ಲಿ ಹೇಳ್ತಾರೆ. ಅಂತವ್ರನ್ನ ಫಾಲೋ ಮಾಡ್ಬಾರ್ದು. ಕರೆಕ್ಟ್ ಆಗಿ ಎಕ್ಸಾಕ್ಟ್ ಆಗಿ ಏನು ಟ್ರೂತ್ ಇರುತ್ತೆ, ಸತ್ಯ ಏನಿರುತ್ತೆ ಅದನ್ನ ತಿಳಿಸ್ತಾರಲ್ಲ, ಅಂತಹ ಪ್ರಾಮಾಣಿಕ ಗುರುವನ್ನ ಫಾಲೋ ಅಪ್ ಮಾಡ್ಬೇಕಂತ ಹೇಳ್ತಾ ಇದ್ದಾರೆ. ಆ ತರ ಫಾಲೋ ಅಪ್ ಮಾಡ್ಬೇಕಂದ್ರೆ ನಮ್ಮ ಒಳಗಿನಿಂದ ಬರೋ ಇನ್ನರ್ ವಾಯ್ಸ್ ಅನ್ನ ಫಾಲೋ ಮಾಡ್ಬೇಕು. ಯಾರನ್ನ ಕೇಳ್ಬೇಕು ಸಜೆಷನ್ ಅಂದ್ರೆ ಯಾರು ಹೇಳಲ್ಲ ಅವಾಗ, ಯಾರಿಗೂ ಗೊತ್ತಿರಲ್ಲ ಟ್ರೂತ್ ಏನು ಅಂತ. ನಿಜವಾಗಿ ಟ್ರೂತ್ ಗೊತ್ತಿರೋದೇ ನಮ್ಮ ಆತ್ಮಕ್ಕೇನೆ. ನಮ್ಮ ಆತ್ಮ ಏನ್ ಸರಿಯಾಗಿ ಗೈಡ್ ಮಾಡುತ್ತೆ ಅದನ್ನ ವೇ ಇಟ್ಕೊಂಡು ನಾವು ದಾರಿಯನ್ನ ಸಾಗಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಗುರುವನ್ನ ನೋಡ್ಬೇಕು ಅಥವಾ ಗುರುವಿನ ಮಾರ್ಗದರ್ಶನವನ್ನ ಪಡ್ಕೋಬೇಕು, ಯಾವ ಗುರುವನ್ನ ಹೇಳ್ತಾರೆ ಅಂತ. ನಿಮ್ಮೊಳಗಿನ ಸೂಚನೆಗಳಿಂದ ಯಾರು ಸರಿ ಯಾರು ತಪ್ಪು ಎಂದು ನಿರ್ಣಯಿಸಿ. ಮನಸ್ಸಿನಲ್ಲಿ ಸತ್ಯ ಅನ್ವೇಷಣೆಗೆ ಅಪಾರ ತುಡಿತವಿದ್ದರೆ ಆ ತುಡಿತವೇ ನಿಮ್ಮನ್ನು ನಿಜವಾದ ಗುರುವಿನ ಅಥವಾ ಜ್ಞಾನದ ಬಳಿಗೆ ಕರೆದೊಯ್ಯುತ್ತದೆ. ಇಲ್ಲ, ನಾನು ಸತ್ಯದ ಕಡೆಗೆ ಇರ್ತೀನಿ, ಸತ್ಯದ ಹುಡುಕಾಟ ನನ್ನ ಒಂದು ಗುರಿ ಅಂತ ನಾವು ದೃಢಕಾಯರಾಗಿ ಅಥವಾ ದೃಢವಾಗಿ ನಂಬಿಕೊಂಡು ಇದ್ವಿ ಅಂದ್ರೆ ಖಂಡಿತವಾಗಿ ಕೂಡ ನಮಗೆ ಒಂದು ನಿಜವಾದ ಗುರುವನ್ನ ಅಥವಾ ಒಂದು ನಿಜವಾಗಿ ಜ್ಞಾನದ ಬಳಿಗೆ ನಮ್ಮನ್ನ ಕರ್ಕೊಂಡು ಹೋಗುತ್ತೆ ನಮ್ಮ ಮನಸ್ಸು ಅಂತ ನಮ್ಗೆ ಕರಾರುವಕ್ಕಾಗಿ ತಿಳಿಸ್ತಾ ಇದ್ದಾರೆ. ಚೇತನ ಆತ್ಮಗಳನ್ನು ಸಂಪರ್ಕಿಸಿದರೆ ತಮ್ಮ ಲೌಕಿಕ ಬದುಕಿಗೆ ಒಂದಷ್ಟು ಸಹಾಯವು ಉಳಿದವರ ಕುರಿತು ಮಾಹಿತಿಯು ಸಿಗುತ್ತದೆ ಎಂಬ ಕಾರಣಕ್ಕೆ ಕೆಲವರು ಚೇತನ ಆತ್ಮಗಳನ್ನ ಸಂಪರ್ಕಿಸುತ್ತಾರೆ. ಅಂದ್ರೆ ಕೆಲವರು ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ನಾವು ಕನೆಕ್ಟ್ ಮಾಡ್ತಾ ಇರ್ತೀವಲ್ವಾ, ಕನೆಕ್ಟ್ ಆಗ್ಬೇಕು, ಅವ್ರನ್ನ ಮಾತಾಡ್ಸ್ಬೇಕು ಅಂತ ಅದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಇದಂತೂ ಸಾಧ್ಯವಿಲ್ಲ, ಏಕೆಂದರೆ ಚೇತನ ಆತ್ಮಗಳು ನಿಮ್ಮ ಕುತೂಹಲವನ್ನ ತಣಿಸುವ ಸಲುವಾಗಿ ಮತ್ತೊಬ್ಬರ ಕುರಿತು ಯಾವ ಮಾಹಿತಿಯನ್ನು ಹಂಚಿಕೊಳ್ಳುವುದಿಲ್ಲ. ಜೊತೆಗೆ ಲೌಕಿಕ ವಸ್ತು ವಿಷಯಗಳನ್ನು ಚರ್ಚಿಸುವುದಿಲ್ಲ. ಅಂದ್ರೆ ಈ ಲೌಕಿಕಕ್ಕೆ ಸಂಬಂಧಪಟ್ಟದ್ದು ಕೂಡ ಅವ್ರು ಚರ್ಚೆ ಮಾಡೋದಿಲ್ಲ, ಹಾಗೆ ಬೇರೆಯವ್ರಿಗೆ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೊಡೋದಿಲ್ಲ, ಅಥವಾ ಯಾರ ಭವಿಷ್ಯವನ್ನು ಕೂಡ ಬಹಿರಂಗ ಪಡಿಸೋದಿಲ್ಲ. ನಾವು ಸಹಜವಾಗಿ ಕೇಳ್ತೀವಲ್ವ, ನನ್ ಫ್ಯೂಚರ್ ಹೇಗಿದೆ, ಯಾರೇ ಸಿಗ್ಲಿ, ಯಾವ ಸ್ವಾಮೀಜಿ ಸಿಗ್ಲಿ ಅಥವಾ ಯಾರ ಒಂದು ಅಸ್ಟ್ರಾಲಜರ್ ಸಿಗ್ಲಿ ಅದೊಂದು ಕೇಳ್ತಾ ಇರ್ತೀವಿ. ಇನ್ ಕೇಸ್ ನಾವು ಧ್ಯಾನ ಕುತ್ಕೊಂಡಾಗ ಯಾರಾದ್ರೂ ಒಬ್ರು ಮಾಸ್ಟರ್ ಹೈಯರ್ ಮಾಸ್ಟರ್ ಕನೆಕ್ಟ್ ಆದ್ರೂ ಕೂಡ ಸಹಜವಾಗ ಮನೋಭಾವ ಇತ್ತು ಅಂದ್ರೆ ಅಲ್ಲಿ ಕೂಡ ಕೇಳ್ತೀವಿ, ನನ್ ಫ್ಯೂಚರ್ ಹೇಗಿದೆ ತಿಳಿಸಿ ಅಂತ. ಅದನ್ನ ಹೇಳ್ತಾ ಇದ್ದಾರೆ, ಅದನ್ನ ಕೂಡ ಬಹಿರಂಗ ಪಡಿಸೋದಿಲ್ಲ. ಆದರೆ ಸೂಕ್ಷ್ಮ ಶರೀರಿಗಳು ಇವನ್ನೆಲ್ಲ ಮಾಡುತ್ತಾರೆ. ಚೇತನ ಆತ್ಮಗಳು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಮಾತ್ರವೇ ಕೈಗೊಳ್ಳುತ್ತಾರೆ. ಅಂದ್ರೆ ಆ ತರಹದ ಚೇತನ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅವ್ರು ಕೇವಲ ನಮಗೆ ಕೊಡೋದು ಒಂದು ಸ್ಪಿರಿಚುವಲ್ ಗೈಡೆನ್ಸ್, ಸ್ಪಿರಿಚುವಲ್ ವೇನಲ್ಲಿ ಹೇಗ್ ಹೋಗ್ಬೇಕು, ಹೇಗ್ ಹೋದ್ರೆ ಹೇಗೆ ಗ್ರೋತ್ ನಮಗ್ ಸಿಗುತ್ತೆ, ಆ ಒಂದು ಮಾರ್ಗದರ್ಶನವನ್ನ ಮಾತ್ರ ಕೊಡ್ತಾರೆ. ಹಾಗಾಗಿ ನಿಮ್ಮ ಲೌಕಿಕ ಬದುಕಿಗೆ ಪೂರಕವಾಗುವ ಯಾವುದನ್ನೇ ನೀಡಲು ಸಿದ್ಧವಿರುವ ಗುರುವಿನ ಬಗ್ಗೆ ಎಚ್ಚರಿಕೆ ಇರಲಿ. ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ಲೌಕಿಕ ಅಂದ್ರೆ ಈಗೇನು ಪ್ರೆಸೆಂಟ್ ಪ್ರಪಂಚಕ್ಕೆ ಸಂಬಂಧಪಟ್ಟ ಆಗುವಗಳಿಗೆ ಸಂಬಂಧಪಟ್ಟ ಹಣ ಆಸ್ತಿ ಏನೇನು ಮಾಡ್ಕೋಬೇಕಂತ ಅದಕ್ಕೆ ಸಂಬಂಧಪಟ್ಟ ಗುರುವನ್ನ ನಾವು ಅರಸಿ ಹುಡುಕಿ ಹೋಗ್ತೀವಲ್ಲ, ಅಂತ ಗುರುವಿನ ಬಗ್ಗೆ ಎಚ್ಚರಿಕೆ ಇರಲಿ ಅಂತ ಹೇಳ್ತಾ ಇದ್ದಾರೆ. ಆ ತರ ಸಜೆಷನ್ ಕೊಡುವಂತಹ ಗುರುವಿನ ಬಗ್ಗೆ ಎಚ್ಚರಿಕೆ ಇರಲಿ. ಮತ್ತೊಂದು ಮಾತು, ಚೇತನ ಆತ್ಮಗಳು ಅಸ್ತಿತ್ವದಲ್ಲಿರುವುದಕ್ಕೆ ಪುರಾವೆಯನ್ನ ಹುಡುಕಬೇಡಿ. ಅಂದ್ರೆ ಈಗ ಚೇತನ ಆತ್ಮ ಹೈಯರ್ ಡೈಮೆನ್ಷನ್ ಮಾಸ್ಟರ್ಸ್ ಅವ್ರು ಇದಾರ ನಿಜಕ್ಕೂ, ಅದಕ್ಕೇನ್ ಸಾಕ್ಷಿ, ನಾ ಸಾಕ್ಷಿ ಹುಡುಕ್ಬೇಕು ಅಂತ ಹೇಳ್ತಾರಲ್ವಾ, ಅದು ಎಚ್ಚರಿಕೆ. ಅದಕ್ಕೆ ಒಂದು ಸಾಕ್ಷಿ ಅನ್ನೋದ ಹುಡುಕಾಟ ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ. ಏಕೆ ಅಂದ್ರೆ ನೀವು ಆ ಪರೀಕ್ಷೆಯಲ್ಲಿ ನಿಜಕ್ಕೂ ವಿಫಲರಾಗುತ್ತೀರಿ. ನಿಮಗೆ ನಂಬಿಕೆ ಹೊಂದಿದ್ದರೆ ನೀವು ಬಯಸದಿದ್ದರೂ ಎಂದಾದರೊಂದು ಸಮಯದಲ್ಲಿ ನಿಮಗೆ ಪುರಾವೆ ಸಿಗಲೂಬಹುದು. ಒಂದು ಟ್ರಸ್ಟ್ ಅನ್ನೋದು ಇರ್ಬೇಕು. ಆ ಒಂದು ನಂಬಿಕೆ ಅನ್ನೋದಿತ್ತು ಅಂದ್ರೆ ಆಗ ನಮಗೆ ನಾವು ಬಯಸದೇ ಇದ್ರು ಕೂಡ ಯಾವಾಗ್ಲಾದ್ರೂ ಒಂದ್ಸಲ ಯಾವ್ದೋ ಒಂದು ಸಮಯದಲ್ಲಿ ನಮಗೆ ಆ ಒಂದು ಸಾಕ್ಷಿ ಅನ್ನೋದು ಸಿಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಈಗ ಮುಂದಿನ ಹೆಜ್ಜೆಯಾದ ಸ್ವಯಂ ಸುಧಾರಣೆಯ ವಿಷಯಕ್ಕೆ ಬರೋಣ. ಹರಿವೊಂದೇ ಸಾಕಾಗುವುದಿಲ್ಲ. ಸಕಾರಾತ್ಮಕ ಬದಲಾವಣೆಗಾಗಿ ನೀವಿಡುವ ಮೊದಲ ಹೆಜ್ಜೆ ಅರಿವನ್ನ ಸಂಪಾದಿಸುವುದಷ್ಟೇ. ಇದರ ಮುಂದಿನ ಹೆಜ್ಜೆ ಎಂದರೆ ಅದು ನಿಮ್ಮ ತಪ್ಪನ್ನು ಅಥವಾ ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳುವುದೇ ಆಗಿದೆ. ಅಂದ್ರೆ ನಮ್ಮ ಒಂದು ಸ್ಟೆಪ್ಸ್ ಯಾವ ತರ ನಾವು ಹೆಜ್ಜೆ ಇಡ್ಬೇಕು, ಯಾವ ತರ ನಾವು ಮುಂದುವರಿಬೇಕು ಅದನ್ನ ಹೇಳ್ತಾ ಇದ್ದಾರೆ. ಸ್ವಯಂ ಸುಧಾರಣೆ ವಿಷಯಕ್ಕೆ ಬರೋಣ. ಅಂದ್ರೆ ಈ ಒಂದು ಬರೀ ನಾಲೆಡ್ಜ್ ಇಟ್ಕೊಂಡ್ರೆ ಸಾಕಾಗಲ್ಲ, ಒಂದು ಪಾಸಿಟಿವ್ ಆಗಿ ನಾವು ಚೇಂಜಸ್ ಆಗ್ಬೇಕು. ಅದು ನೀವಿಡುವ ಒಂದು ಮೊದಲ ಹೆಜ್ಜೆ, ಫಸ್ಟ್ ಸ್ಟೆಪ್ ಅಂದ್ರೆ ನಮ್ಮ ಒಂದು ಪಾಸಿಟಿವ್ ಚೇಂಜಸ್, ಅಂದ್ರೆ ಒಂದು ನಮ್ಮ ಒಂದು ಸಕಾರಾತ್ಮಕ ಒಂದು ಬದಲಾವಣೆ ಅಥವಾ ಆಲೋಚನೆ. ಇದರ ಮುಂದಿನ ಹೆಜ್ಜೆ ಎಂದರೆ ಅದು ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ಒಂದು ಮೆಟ್ಟಲು ನಾವು ಹತ್ತುತ್ತೀವಿ ಅಂದ್ರೆ ಅದು ಯಾವ್ದಂದ್ರೆ
ನಮ್ಮ ತಪ್ಪುಗಳನ್ನ ಅಥವಾ ನಮ್ಮ ನ್ಯೂನ್ಯತೆಗಳನ್ನ ಒಪ್ಕೊಳ್ಳೋದು. ಓಕೆ, ನಾನ್ ಇಂತ ತಪ್ಪು ಮಾಡಿದೀನಿ, ನನ್ಗೆ ಈ ತರ ವೀಕ್ನೆಸ್ ಇದೆ, ನಾನ್ ಈ ತರ ಮಾಡಿದೀನಿ, ನನ್ಗೆ ಈ ತರ ಅಂದ್ರೆ ನಾನು ಹಿಂಗೆ ಇರೋದು. ಅಂದ್ರೆ ಆ ವೀಕ್ನೆಸ್ ನಮ್ಮದ್ ಏನಿರುತ್ತೆ, ಅದ್ರ ನಮ್ಮ ನ್ಯೂನ್ಯತೆ ಏನಿರುತ್ತೆ, ನಾವೇನ್ ತಪ್ಪು ಮಾಡಿರ್ತೀವಿ ಅದನ್ನ ಒಪ್ಕೊಳ್ಳೋದು. ಹಾಗೆ ನೆಕ್ಸ್ಟ್ ಇಲ್ಲಿ ನಮ್ಗೆ ಒಂದು ರೇಖಾಚಿತ್ರ ಕೊಟ್ಟಿದ್ದಾರೆ. ಇಲ್ಲಿ ಆಧ್ಯಾತ್ಮಿಕ ಜ್ಞಾನ ಮತ್ತು ಬದಲಾವಣೆಯ ಚಕ್ರವನ್ನ ತೋರಿಸುತ್ತದೆ ಅಂತ. ಆಧ್ಯಾತ್ಮಿಕ ಜ್ಞಾನ ಅಂತ ಕೊಟ್ಟ ಒಂದು ಯಾರೋ ಮಾರ್ಕು. ನೆಕ್ಸ್ಟ್ ಕೆಳಗೆ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ನ್ಯೂನ್ಯತೆಗಳನ್ನ ಒಪ್ಪಿಕೊಳ್ಳುವುದು. ಥರ್ಡ್ ಸ್ಟೆಪ್ ಅಲ್ಲಿ ಕ್ರಿಯೆ ಅಂದ್ರೆ ಬದಲಾವಣೆ. 4ನೇ ಸ್ಟೆಪ್ ಅಲ್ಲಿ ಕೊಟ್ಟಿದ್ದಾರೆ ವಿವೇಕವನ್ನ ಗಳಿಸಿಕೊಳ್ಳುವುದು. ಇಷ್ಟನ್ನ ನಮ್ಗೆ ಕೊಡ್ತಾ ನೆಕ್ಸ್ಟ್ ಮತ್ತೆ ವಿವರಣೆಯನ್ನ ಕೊಡ್ತಾ ಇದ್ದಾರೆ. ಇದನ್ನ ಮತ್ತೆ ನಾಳೆ ತಿಳ್ಕೊಳ್ಳೋಣ ಮಾಸ್ಟರ್ಸ್, ಇನ್ನು ಸ್ವಲ್ಪ ಲಾಂಗ್ ಇದೆ ಇದೆಲ್ಲ ವಿವರಣೆ ಅನ್ನೋದು. ಇಷ್ಟು ಹೇಳ್ತಾ ಇದಾರೆ ಆಧ್ಯಾತ್ಮಿಕ ಜ್ಞಾನ ಫಸ್ಟ್ ಸ್ಟೆಪ್ ಅಲ್ಲಿ. ನೆಕ್ಸ್ಟ್ ಹೇಳ್ತಾ ಇರೋದು ನ್ಯೂನ್ಯತೆ ಅಂದ್ರೆ ಏನು ತಪ್ಪು ಅಥವಾ ಒಂದು ನಮ್ಮ ನ್ಯೂನ್ಯತೆ ಏನಿರುತ್ತೆ ಅದನ್ನ ಒಪ್ಕೊಳ್ಳೋದು. ಕ್ರಿಯೆ ನೆಕ್ಸ್ಟ್ ಅಂದ್ರೆ ಒಂದು ಬದಲಾವಣೆ, ಚೇಂಜಸ್. ಲಾಸ್ಟ್ ಅಲ್ಲಿ ಹೇಳ್ತಾ ಇದಾರೆ ವಿವೇಕ, ಅದನ್ನ ಗಳಿಸ್ಕೊಡೋದು ಹೇಗೆ, ಅದಕ್ಕೆ ಸಂಬಂಧಪಟ್ಟಾಗಿ ವಿವರಣೆಯನ್ನ ನಾಳೆ ತಿಳಿಸ್ತಾ ಹೋಗ್ತಾರೆ. ನಾಳೆ ಅದನ್ನ ತಿಳ್ಕೊಳ್ಳೋಣ ಮಾಸ್ಟರ್ಸ್. ಇಲ್ಲಿಗೆ ಈ ಒಂದು ರೀಡಿಂಗ್ ನಾವು ಸ್ಟಾಪ್ ಮಾಡೋಣ. ಚೆನ್ನಾಗಿತ್ತು ಮೇಡಮ್, ಇವತ್ತಿನ Thank you, ಟಾಪಿಕ್ madam. ತುಂಬಾ ಚೆನ್ನಾಗಿತ್ತು. ನಮ್ಮಲ್ಲೇ ನಮ್ಗೆ ಬರುತ್ತೆ ಆ ವಿಷಯಗಳು, ನಾವು ತಿಳ್ಕೋಬೇಕು, ನಾವು ಫಾಲೋ ಆಗ್ಬೇಕು, ನಮ್ಮ ಮನಸ್ಸು, ಸೂಕ್ತ ಮನಸ್ಸು ಯಾವ ರೀತಿ ಹೇಳ್ತಾ ಇದೆ ಅಂತ ಅಂದು ತುಂಬಾ ಚೆನ್ನಾಗಿ ಹೇಳಿದೀರಾ. ನಿಮಗೆ ಎಲ್ಲರ ಪರವಾಗಿ ಮತ್ತು ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಬೆಂಗಳೂರು ಪರವಾಗಿ ನಿಮಗೆ ಅನಂತ ಅನಂತ ಧನ್ಯವಾದಗಳು ಮೇಡಮ್. ಮಾಸ್ಟರ್ಸ್ ಯಾರಾದ್ರೂ ಮಾತಾಡ್ತೀರಾ ಮೇಡಮ್ ಹತ್ರ? ತುಂಬಾ ಚೆನ್ನಾಗಿದೆ ಮೇಡಮ್, ಇದೇ ರೀತಿ ಇನ್ನೂ ಹೆಚ್ಚಿನ ಜ್ಞಾನ ಕೊಡಿ ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮಕ್ಕೆ ಮುಕ್ತಾಯ ತಗೊಳ್ಳೋಣ. ಮಾಸ್ಟರ್, Yes, ma'am. ಪ್ರತಿದಿನ ನಮ್ಮ ಪಿರಮಿಡ್ ಕಾಲ್ ಸರ್ವಿಸ್ ಅಲ್ಲಿ ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಬೆಳಿಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ಧ್ಯಾನ ಸತ್ಸಂಗ, ಮಧ್ಯಾಹ್ನ 3 ಗಂಟೆಯಿಂದ 4:15 ತನಕ ಧ್ಯಾನ ಸತ್ಸಂಗ ಸಜ್ಜನ ಸಾಂಗತ್ಯ, ಸಾಯಂಕಾಲ ಮಕ್ಕಳಿಗೆ ಧ್ಯಾನ, ರಾತ್ರಿ 9:30ಯಿಂದ 10:30 ತನಕ ಧ್ಯಾನ. ಈ ರೀತಿ 4 ಹೊತ್ತು ನಡೀತಾ ಇರುತ್ತೆ. ಎಲ್ಲರೂ ಭಾಗಿಗಳಾಗಿ ಎಲ್ಲರೂ ತಿಳ್ಕೊಳ್ಳಿ, ಒಳ್ಳೆ ಜ್ಞಾನ ಪಡೀರಿ. ದಿನಾ ಒಬ್ಬೊಬ್ಬ ಮಾಸ್ಟರ್ ಬಂದು ಅವರ ಜ್ಞಾನವನ್ನು ಹಂಚ್ತಾ ಇರ್ತಾರೆ ಅಂತ ಹೇಳ್ತಾ ಈ ದಿನದ ಈ ಮಧ್ಯಾಹ್ನದ ಕಾರ್ಯಕ್ರಮಕ್ಕೆ ವಿರಾಮ ತಗೊಳ್ಳೋಣ. ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಈ ಒಂದು ಸುಂದರವಾದಂತಹ ಅದ್ಭುತವಾದ ವೇದಿಕೆಯನ್ನು ಕಲ್ಪಿಸಿಕೊಟ್ಟಂತಹ ಅನಿತಾ ಪಿಂಡಿ ಮೇಡಮ್ಗೆ ಹಾಗೆ ಅಯ್ಯಪ್ಪ ಪಿಂಡಿ ಸರ್ಗೆ ಕೂಡ ನನ್ನ ಆತ್ಮ ನಮನಗಳನ್ನ ತಿಳಿಸುತ್ತಾ, ಹಾಗೆ ಯಾರ್ಯಾರು ಈ ಒಂದು PCSP ತಂಡದಲ್ಲಿ ನೀವೆಲ್ಲರೂ ಕೂಡ ಒಂದು ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಸಹಾಯ ಮಾಡ್ತಾ ಈ ಒಂದು ರೀಡಿಂಗಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ನಿಮ್ಗೆಲ್ಲ ಕೂಡ ಒಂದು ಆತ್ಮ ನಮನಗಳನ್ನ ತಿಳಿಸುತ್ತಾ, ಹಾಗೆ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅನೇಕ ಮಾಸ್ಟರ್ಸ್ ಈ ರೀಡಿಂಗಿಗೆ ಬಹಳ ಹೆಲ್ಪ್ ಮಾಡ್ತಾ ಇದ್ದಾರೆ. ಆ ಎಲ್ಲ ಮಾಸ್ಟರ್ಸ್ಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಯಾರ್ಯಾರು ರೀಡಿಂಗ್ ಕೇಳ್ತಾ ಇದ್ದೀರಿ ಅವರೆಲ್ಲರಿಗೂ ಕೂಡ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಯಾಕಂದ್ರೆ ಈ ರೀಡಿಂಗ್ ಅನ್ನೋದು ಮಾಸ್ಟರ್ಸ್ ಕೊಡ್ತಾ ಇದ್ದಾರೆ, ಬಟ್ ಅದನ್ನ ಸ್ವೀಕಾರ ಮಾಡ್ಕೊಳ್ಳೋ ಮನೋಭಾವ ಕೂಡ ಅಷ್ಟು ಸುಲಭಕ್ಕೆ ಎಲ್ಲರಿಗೂ ಅದು ಆಗೋದಿಲ್ಲ, ಸಿಗೋದಿಲ್ಲ. ಅದನ್ನ ನೀವು ಸ್ವೀಕಾರ ಮಾಡ್ಕೊಳ್ತಾ ಇದ್ದೀರಿ, ತೆಗೆದುಕೊಳ್ತಾ ಇದ್ದೀರಿ, ಕೇಳ್ತಾ ಇದ್ದೀರಿ. ಹಾಗಾಗಿ ನೀವು ಯಾರು ಸಾಮಾನ್ಯರಾಗಿರೋಲ್ಲ, ಬಟ್ ಅದ್ಭುತವಾಗಿ ತಗೊಳ್ತಾ ಇದ್ದೀರಾ. ಹೀಗೆ ಕೇಳ್ತಾ ಇರಿ. ಮತ್ತೆ ಕೂಡ ನಾಳೆ ಕೂಡ ಮೀಟ್ ಆಗೋಣ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಶೈಲಾ ವಿಜಯ್ ಮೇಡಮ್. ಥ್ಯಾಂಕ್ ಯು.